ವೆಲ್ಕಮ್. ಎಲ್ಲ ಮ್ಯೂಟ್ ಆಗ್ಬಿಟ್ರಾ? ವೆರಿ ಗುಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಪಾಠ ಶುರು ಮಾಡ್ಕೋಣ. ನೀವೆಲ್ಲ ಲೈವ್ ಆಗಿರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಏನಂತಂದ್ರೆ ಗಲಾಟೆ ಅಷ್ಟೇ. ನೀವು ಮಾತಾಡ್ತಾ ಇದ್ರೆ ನನಗೂ ಖುಷಿ ಇರುತ್ತೆ. ನೀವು ಆನ್ಲೈನ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ. ಓಕೆ, ಇವತ್ತಿನ ದಿನ ಶುರು ಮಾಡ್ಕೋಣ. ಟ್ರಿಗೊನೋಮೆಟ್ರಿ ಎಕ್ಸಾಮ್ಸ್ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಜುಲೈಯಲ್ಲಿ ಇದೆ ಅಂತ ಅನ್ಸುತ್ತೆ, ಅಥವಾ ಜೂನ್ ಎಂಡಿಗೆ ಇರಬೇಕು ಅನ್ಸುತ್ತೆ. ನಾನ್ ಮಾತಾಡ್ತಾ ಇರೋದು ಕರೆಕ್ಟ್ ಆಗಿ ಕೇಳ್ತಾ ಇದ್ರೆ ಅಲ್ಲಿ ಹ್ಯಾಂಡ್ಸ್ ಅಪ್ ಸಿಂಬಲ್ ತೋರಿಸ್ಬಿಡಿ ಒಂದ್ಸರ್ತಿ. ಅಥವಾ ಕೇಳಿಸ್ತಾ ಇಲ್ಲ ಅಂದ್ರೆ ಹ್ಯಾಂಡ್ಸ್ ಡೌನ್ ಸಿಂಬಲ್ ತೋರಿಸ್ಬಿಡಿ. ಇಲ್ಲ ಹ್ಯಾಂಡ್ಸ್ ಅಪ್, ಇಲ್ಲ ಹ್ಯಾಂಡ್ಸ್ ಡೌನ್. ಎಲ್ರಿಗೂ ಅನ್ಮ್ಯೂಟ್ ಆಲ್. ರೆಡಿನಾ ಎಲ್ರು? ಓಕೆ, ಟ್ರಿಗೊನೋಮೆಟ್ರಿ. ಸೊ ರಿವಿಷನ್ ಶುರು ಮಾಡ್ಕೋಣ. ಎಕ್ಸಾಮ್ ಹತ್ರ ಇದೆ, ಮೊದಲಿಂದ ಎಲ್ಲ ಜ್ಞಾಪಿಸ್ಕೊಂಡು ಹೋಗೋಣ, ಆಯ್ತಾ? ಸೊ ವಾಟ್ ಈಸ್, ಎಲ್ಲ ಇಂಗ್ಲಿಷ್ ಮೀಡಿಯಂ ಅನ್ಕೊಂಡಿದ್ದೀನಿ. ಯಾರಾದ್ರೂ ಕನ್ನಡ ಮೀಡಿಯಂನವ್ರು ಇದ್ರೆ ಸಪರೇಟ್ ಆಗಿ ಹೇಳಿ, ಆಯ್ತಾ? ಕನ್ನಡದಲ್ಲೂ ಮಾಡ್ತೀನಿ, ಬಟ್ ಇವತ್ತಿನ ದಿನ ಇಂಗ್ಲಿಷ್ ಮೀಡಿಯಂನವ್ರಿಗೆ ಮಾಡೋಣ ಅಂತ ಇದೆ. ಈಗ ಟ್ರಿಗೊನೋಮೆಟ್ರಿ ಅಂದ್ರೆ ಯಾವಾಗ್ಲೂ ನಮ್ಮ ತಲೆಯಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಬರೋಣ. ಮೊದಲನೇ ಅಕ್ಷರ ಆರ್ ಕ್ಯಾಪಿಟಲ್ ಬರೆಯೋಣ. ರೈಟ್ ಆಂಗಲ್ ಟ್ರಯಾಂಗಲ್ ಫಸ್ಟ್ ಇದು ನಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು. ವಿ ಆಲ್ ನೋ ದಟ್, ಹೌದಾ? ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನು? ಒಂದು ಆಂಗಲ್ ಇನ್ ಎ ಟ್ರಯಾಂಗಲ್ ಇಸ್ ಆಲ್ವೇಸ್ 90 ಡಿಗ್ರಿ. 90 ಡಿಗ್ರಿ ತೋರಿಸೋದು ಯಾವ ತರ ಇದು ಜಾಮೆಟ್ರಿನಲ್ಲಿ ಈ ತರ ತೋರಿಸ್ತೀವಿ. ಓಕೆ, ಒಂದು ವರ್ಟೆಕ್ಸ್ ನ ಎ ಅಂತ ಕರೆಯೋಣ, ಇನ್ನೊಂದು ವರ್ಟೆಕ್ಸ್ ನ ಬಿ ಅಂತ ಕರೆಯೋಣ, ಇನ್ನೊಂದು ವರ್ಟೆಕ್ಸ್ ನ ಸಿ ಅಂತ. ಆಯ್ತಾ? ಇವಾಗ ಟ್ರಿಗೊನೋಮೆಟ್ರಿ ಅಂದ್ರೇನು? ರೇಷಿಯೋಸ್ ಆಫ್ ದಿ ಸೈಡ್ಸ್, ಸ್ಟಡಿ ಆಫ್ ರೇಷಿಯೋಸ್ ಆಫ್ ದಿ ಸೈಡ್ಸ್, ಹೌದಾ? ಆಫ್ ದಿ ಸೈಡ್ಸ್ ಆಫ್ ಎ ರೈಟ್ ಆಂಗಲ್ಡ್ ಟ್ರಯಾಂಗಲ್. ಏನೇನ್ ಸೈಡ್ ಇರುತ್ತೆ ಹಂಗಿದ್ರೆ ಅಡ್ಮಿಟ್ ಮಾಡ್ಕೊಳ್ತೀವಿ. ಏನೇನ್ ಸೈಡ್ ಇರುತ್ತೆ? ಒಂದು ಸೈಡ್ಗೆ ನಾವು ಹೈಪಾರ್ಟಿನ್ಯೂಸ್ ಅಂತ ಕರಿತೀವಿ, ಹೌದಾ? ಯಾವ್ದಕ್ಕೆ ಹೈಪಾರ್ಟಿನ್ಯೂಸ್ ಅಂತ ಕರಿತೀವಿ? ದಿ ಸೈಡ್ ಆಪೋಸಿಟ್ ಟು ದಿ ಆಂಗಲ್ 90 ಡಿಗ್ರಿ, ಅದಕ್ಕೆ ಹೈಪಾರ್ಟಿನ್ಯೂಸ್ ಅಂತ ಕರಿತೀವಿ. ಕನ್ನಡದಲ್ಲಿ ವಿಕರ್ಣ ಅಂತ. ಲಂಬಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹು ಕನ್ನಡ ಮೀಡಿಯಂ ಎಲ್ಲಿ ಪಾಠದಲ್ಲಿ ದಿಸ್ ಇಸ್ ಹೈಪಾರ್ಟಿನ್ಯೂಸ್, ಹೌದಾ? ಇನ್ನೊಂದು ಇದು ಸೈಡ್ 1 ಅಂತ ತಿಳ್ಕೊಳ್ಳೋಣ. ಸೈಡ್ 1, ಇದನ್ನ ಸೈಡ್ 2 ಅಂತ ತಿಳ್ಕೊಳ್ಳೋಣ. ಸರ್ ಇದು ಹೆಂಗ್ ಸರ್ ಜ್ಞಾಪಕ ಇಟ್ಕೊಳ್ಳೋದು ಸೈಡ್ 1 ಸೈಡ್ 2 ಅಂದ್ರೆ? ಇವಾಗ ಈ ತರ ಸೈಡ್ 1 ಸೈಡ್ 2 ಅಂದ್ರೆ ಈ ಸೈಡ್ಗಳ ರೇಷಿಯೋ ಅಂದ್ರೆ ಏನು? ಎ ಬೈ ಬಿ. ಅಥವಾ ಎ ಬೈ ಬಿ, ದಿಸ್ ಇಸ್ ಎ ರೇಷಿಯೋ. ಸರ್ ಇದು ಫ್ರಾಕ್ಷನ್, ಹೌದು ಫ್ರಾಕ್ಷನ್ ಅಂತೀವಿ, ರೇಷಿಯೋ ಅಂತ ಕರಿತೀವಿ. ಸೊ ಇವಾಗ ಏನ್ ಸರ್ ರೇಷಿಯೋಸ್? ಸೈಡ್ 1 ಬೈ ಹೈಪಾರ್ಟಿನ್ಯೂಸ್, ಸೈಡ್ 2 ಬೈ ಹೈಪಾರ್ಟಿನ್ಯೂಸ್, ಸೈಡ್ 1 ಬೈ ಸೈಡ್ 2. ಈ ತರ ರೇಷಿಯೋಸ್ ನ ಸ್ಟಡಿ ಮಾಡೋದೇ ರೈಟ್ ಟ್ರಿಗೊನೋಮೆಟ್ರಿ. ಸೊ ಇದೆಲ್ಲ ಗೊತ್ತಿರುತ್ತೆ ನಿಮ್ಗೆ, ಆಯ್ತಾ? ಸರ್ ಇವಾಗ ಸೈಡ್ 1 ಸೈಡ್ 2 ಅಂತ ಜ್ಞಾಪಕ ಇಟ್ಕೊಳ್ಳೋದು, ಬೇರೆ ತರ ಏನಾದ್ರು ಜ್ಞಾಪಕ ಇಟ್ಕೊಳ್ಳೋದಾ? ಕಮ್ಮಿ ಇಟ್ಕೋಬಹುದು. ಈಗ ಯಾವುದೋ ಒಂದು ಆಂಗಲ್ ನಾನು ಆಂಗಲ್ ಎ ಅಂತ ತಿಳ್ಕೊಳ್ತೀನಿ ಇದನ್ನು, ಆಯ್ತಾ? ಆಂಗಲ್ ಎಗೆ ಇದು ಆಪೋಸಿಟ್ ಸೈಡ್ ಆಗುತ್ತೆ. ಆಪೋಸಿಟ್ ಸೈಡ್ ಟು ಆಂಗಲ್ ಎ. ಆಂಗಲ್ ಎ ಈ ತರ ಬರ್ಬಿಡ್ಲಾ? ಸೊ ದಟ್ ಎಲ್ರಿಗೂ ನೀಟಾಗಿ ಗೊತ್ತಾಗೋಗ್ಬಿಡುತ್ತೆ. ಆಂಗಲ್ ಎ, ಇದನ್ನ ಅಡ್ಜಸೆಂಟ್ ಸೈಡ್ ಟು ಆಂಗಲ್. ಅಡ್ಜಸೆಂಟ್ ಅಂತಂದ್ರೆ ಆಂಗಲ್ ಎ ಅಂಟ್ಕೊಂಡಿರೋದು. ಸರ್ ಇದು ಅಂಟ್ಕೊಂಡಿದೆ ಅಂತಂದ್ರೆ ಇದಕ್ಕೊಂದು ಹೆಸರು ಇಟ್ಟಿದ್ದೀವಿ, ಹೈಪಾರ್ಟಿನ್ಯೂಸ್. ಹೈಪಾರ್ಟಿನ್ಯೂಸ್ ಅಂದ್ರೆ 90 ಡಿಗ್ರಿಗೆ ಆಪೋಸಿಟ್ ಆಗಿರೋ ಸೈಡ್ ಹೈಪಾರ್ಟಿನ್ಯೂಸ್.
ಇನ್ನೊಂದು ಸೈಡ್ ಅಂಟ್ಕೊಂಡಿರೋದು ಅಡ್ಜಸೆಂಟ್ ಸೈಡ್ ಆಂಗಲ್. ಸೊ ಇವಾಗ ಈ ತರ ಅರ್ಥ ಮಾಡ್ಕೋಬೇಕು. ಅಡ್ಜಸೆಂಟ್ ಸೈಡ್ ಅಂದ್ರೇನು, ಆಪೋಸಿಟ್ ಸೈಡ್ ಅಂದ್ರೇನು, ವಿತ್ ರೆಸ್ಪೆಕ್ಟ್ ಟು ಅನ್ ಆಂಗಲ್. ಯಾವುದೋ ಒಂದು ಈ ಆಂಗಲ್ ಸಿ ಗೆ ಇದು ಆಪೋಸಿಟ್ ಸೈಡ್ ಆಗಿರುತ್ತೆ, ಇದು ಅಡ್ಜಸೆಂಟ್ ಸೈಡ್. ಹಂಗೆ ಯಾವ ಆಂಗಲ್ ತಗೋತೀವೋ ಅದಕ್ಕೆ ಆಪೋಸಿಟ್ ಸೈಡ್ ನೋಡ್ಬೇಕು, ಯಾವ ಆಂಗಲ್ ತಗೋತೀವೋ ಅದಕ್ಕೆ ಅಡ್ಜಸೆಂಟ್ ಸೈಡ್ ತಗೋಬೇಕು. ಸೊ ಏನೇನ್ ರೇಷಿಯೋಸ್ ಬರ್ಬೋದು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ, ಇದನ್ನೆಲ್ಲ ಕಲ್ತ್ಕೊಂಡಿರ್ತೀವಿ. ಬಟ್ ಸ್ಟಿಲ್ ಒಂದ್ಸರ್ತಿ ಜ್ಞಾಪಿಸ್ಕೊಳ್ಳೋದು ಬಿಗಿನಿಂಗ್ ಇಂದ ಅನ್ಕೋದು, ಆಯ್ತಾ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಹೇಳಿದ್ವಿ, ಇದು ರೈಟ್ ಆಂಗಲ್ ಟ್ರಯಾಂಗಲ್. ಆಮೇಲೆ ಟ್ರಿಗ್ನಾಮೆಟ್ರಿ ಅಂದ್ರೆ ಏನು, ಸ್ಟಡಿ ಆಫ್ ದಿ ರೇಷಿಯೋಸ್ ಆಫ್ ದಿ ಸೈಡ್ಸ್, ಸ್ಟಡಿ ಆಫ್ ದಿ ರೇಷಿಯೋಸ್ ಆಫ್ ದಿ ಸೈಡ್ಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಓಕೆನಾ. ಸೊ ಏನೇನ್ ರೇಷಿಯೋ ಬರ್ಬೋದು ಸರ್? ಮೊದಲನೇದು ಆಪೋಸಿಟ್ ಸೈಡ್ ಬೈ ಹೈಪಾರ್ಟಿನ್ಯೂಸ್ ಬರ್ಬೋದು ಸರ್, ಹೌದಾ? ಆಪೋಸಿಟ್ ಸೈಡ್ ಬೈ ಹೈಪಾರ್ಟಿನ್ಯೂಸ್. ಇನ್ನೊಂದು ಸೈಡ್ ಬೈ ಹೈಪಾರ್ಟಿನ್ಯೂಸ್ ರೇಷಿಯೋ ಆಗಲಿ. ಇನ್ನೊಂದು ಸರ್ ಆಪೋಸಿಟ್ ಬೈ ಅಡ್ಜಸೆಂಟ್ ಸೈಡ್ ಆಗುತ್ತೆ ಸರ್. ಸರ್ ಈ ಮೂರು ಉಲ್ಟಾ ಕೂಡ ರೇಷಿಯೋಸ್ ಬರ್ಬೋದಲ್ಲ ಸರ್? ಯಾವುದು? ಹೈಪಾರ್ಟಿನ್ಯೂಸ್ ಬೈ ಆಪೋಸಿಟ್ ಸೈಡ್, ಹಾಗೇನೆ ಹೈಪಾರ್ಟಿನ್ಯೂಸ್ ಬೈ ಅಡ್ಜಸೆಂಟ್ ಸೈಡ್, ಹಾಗೇನೆ ಅಡ್ಜಸೆಂಟ್ ಸೈಡ್ ಬೈ ಆಪೋಸಿಟ್ ಸೈಡ್. ನೋಡಿ ಇಷ್ಟು ರೇಷಿಯೋಗಳು ಮಾಡಬಹುದು, ಹೌದಾ? ಇದನ್ನ ನೆನಪಿಟ್ಕೊಳ್ಳಕ್ಕೆ ಸುಲಭವಾಗಿ ಒಂದು ರೀತಿ ಆಯ್ತಾ. ಇದು ಯಾವ್ದಕ್ಕೆ ಆಪೋಸಿಟ್ ಸೈಡ್? ಇದು ಆಪೋಸಿಟ್ ಸೈಡ್ ಆಂಗಲ್ ಹೇಗಲ್ವಾ, ಆದ್ರಿಂದ ಇದನ್ನ ನಾವು ಸೈನ್ ಎ ಅಂತ ಕರಿತೀವಿ, ಆಯ್ತಾ. ಸೈನ್ ಎ, ಸಿನ್ ಅಂತ ಹೋಗ್ಬೇಡಿ, ಸೈನ್. ಆಕ್ಚುಲಿ ಮೊದಲೆಲ್ಲ ನಾವು ಈ ತರ ಸೈನ್ ಅಂತ ಬರಿತಾ ಇದ್ವಿ, ಸೈನ್ ಎ ಈ ಬರಿತಾ ಇದ್ವಿ, ಈ ನಡುವೆ ಯಾರು ಬರೆಯಲ್ಲ, ಆಯ್ತಾ. ಇದನ್ನ ಕೋಸೈನ್ ಅಂತ ಕರೀತಾ ಇದ್ವಿ. ದಿಸ್ ಇಸ್ ಕಾಲ್ಡ್ ಆಸ್ ಕೋಸೈನ್ ಎ ಆರ್ ಸಿಂಪಲ್ ಆಗಿ ಕಾಸ್ ಎ ಅಂತ ಕರೀತೀವಿ. ಯಾವ್ದನ್ನ? ಅಡ್ಜಸೆಂಟ್ ಬೈ ಹೈಪಾರ್ಟಿನ್ಯೂಸ್. ಇದನ್ನ ಟ್ಯಾನ್ ಎ ಅಂತ ಕರಿತೀವಿ, ಟ್ಯಾಂಜೆಂಟ್ ಎ ಅಂತ ಕರಿತೀವಿ. ಸ್ಮಾಲ್ ಲೆಟರ್ ಬರೀಬೇಕು. ಇದನ್ನ ಟ್ಯಾನ್ ಎ ಅಂತ ಕರಿತೀವಿ. ಇದನ್ನ ನಾವು ಕೋಸಿಕೆಂಟ್ ಎ ಅಂತ ಕರೀತಾ ಇದ್ವಿ, ಅಥವಾ ಕೋಸೆಕ್ ಎ ಅಂತ ಬರೀತಾ ಇದ್ವಿ. ಇದನ್ನ ನಾವು ಸೀಕೆಂಟ್ ಎ ಅಂತ ಬರೀತೀವಿ, ಚಿಕ್ಕದಾಗಿ ಸೆಕ್ ಎ ಅಂತ ಬರೀತಾರೆ, SECE. ಈ ರೇಷಿಯೋಗೆ ಈ ರೇಷಿಯೋಗೆ ಈ ಹೆಸರು, ಈ ರೇಷಿಯೋಗೆ ಸೈನ್ ಎ, ಈ ರೇಷಿಯೋಗೆ ಕಾಸ್ ಎ, ಈ ರೇಷಿಯೋಗೆ ಟ್ಯಾನ್. ಹಾಗೇನೆ ಇದನ್ನ ಕೋಟ್ಯಾಂಜೆಂಟ್ ಎ ಅಂದ್ರೆ ಕಾಟ್ ಎ ಅಂತ ಅನ್ಕೋತಾರೆ, ಆಯ್ತಾ. ಚಿಕ್ಕದಾಗಿ ಕಾಸ್ ಎ, ಸೈನ್ ಎ, ಟ್ಯಾನ್ ಎ, ಕೋಸಿಕೆಂಟ್ ಎ, ಸೀಕೆಂಟ್ ಎ, ಕಾಟ್ ಎ. ಇದನ್ನ ಹೇಳ್ಬೇಕಾದ್ರೆ ಪೂರ್ತಿನೇ ಹೇಳ್ತೀವಿ, ಬರಿಬೇಕಾದ್ರೆ ಚಿಕ್ಕದಾಗಿ. ಇದನ್ನ ಕೋಸೆಕ್ ಎ ಅಂತ ಸಾಮಾನ್ಯವಾಗಿ ಅನ್ನಲ್ಲ, ಈಗ ಅಂತ ಇರ್ಬೋದು. ನಾವು ಹೇಳ್ಬೇಕಾದ್ರೆ ಕೋಸಿಕೆಂಟ್ ಅಂತಾನೆ ಅಂತೀವಿ, ಇದನ್ನ ಸೀಕೆಂಟ್ ಎ ಅಂತಾನೆ ಕರಿತೀವಿ. ಬರಿಬೇಕಾದ್ರೆ SECE ಸೆಕ್ ಎ ಅಂತ ಬರೀತೀವಿ, ಆಯ್ತಾ. ಇಷ್ಟ ಜ್ಞಾಪಕ ಬರ್ಬೇಕು ನಿಮಗೆ. ಆಯ್ತು, ಇದು ಬಂತು ಸರ್ ನಮ್ಗೆ ಜ್ಞಾಪಕ. ನೆಕ್ಸ್ಟ್ ಏನು? ಸೊ ಚಿಕ್ಕದಾಗಿ ಹೇಳಿದ್ದೇನೆ, ಲೆಟ್ ಅಸ್ ಗೋ ಫಾಸ್ಟ್. 1:30 ಆದ ತಕ್ಷಣ ಎಲ್ಲರಿಗೂ ಹೊಟ್ಟೆ ಹಸಿಯುತ್ತೆ. ಲೆಟ್ ಅಸ್ ಡೂ ಇಟ್ ಫಾಸ್ಟ್. ಸರ್ ಮುಂದೇನಿದ್ರು ಕಲಿಯೋದು ಆಯ್ತು. ಇವಾಗ ನಾನು ಡಯಾಗ್ರಾಮೆಟಿಕಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತಗೊಂಡಾಗ ಇದು ಎ, ಇದು ಬಿ, ಇದು ಸಿ ಅಂತ ತಗೊಂಡಾಗ ಸೈನ್ ಎ ಏನಾಗುತ್ತೆ? ರೇಷಿಯೋ ಆಪೋಸಿಟ್ ಸೈಡ್ ಬೈ ಹೈಪಾರ್ಟಿನ್ಯೂಸ್. ಇದು ಎ ಆಂಗಲ್ ಎ ಅಂತ ತಗೊಂಡ್ರೆ ಆಪೋಸಿಟ್ ಸೈಡ್ ಇದು ಹೈಪಾರ್ಟಿನ್ಯೂಸ್ ಆಗುತ್ತೆ AC, ಯಾಕೆಂದ್ರೆ ಆಪೋಸಿಟ್ ಸೈಡ್ ಆಫ್ 90 ಡಿಗ್ರಿ. ಸೊ BC ವಿಲ್ ಬಿ ದಿ ಆಪೋಸಿಟ್ ಸೈಡ್, ಆಮೇಲೆ ಹೈಪಾರ್ಟಿನ್ಯೂಸ್ ವಿಲ್ ಬಿ AC.
ಹಾಗೇನೆ ಕಾಸ್ ಎ ಬಿ ಬೈ ಎ ಸಿ. ಹೌದಾ? ಎ ಬಿ ಬೈ ಎ ಸಿ. ಟ್ಯಾನ್ ಎ ಏನಾಗುತ್ತೆ? ಕೋಸಿಕೆಂಟ್ ಎ ಇದ್ರ ಉಲ್ಟಾ. ಕೋಸಿಕೆಂಟ್ ಎ ಸಿ ಬೈ ಬಿ ಸಿ ಆಗುತ್ತೆ. ಸೀಕೆಂಟ್ ಎ ಸಿ ಬೈ ಎ ಬಿ ಆಗುತ್ತೆ. ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಸಿ ವೇಟಿಂಗ್ ರೂಮ್. ಜಸ್ಟ್ ಅ ಮಿನಿಟ್. ಇಬ್ರು ವೇಟಿಂಗ್ ರೂಮ್ ಅಲ್ಲಿ ಇದ್ದಾರೆ, ಅವ್ರನ್ನ ಅಡ್ಮಿಟ್ ಮಾಡ್ಕೊಂಬೋಣ. ಅಡ್ಮಿಟ್ ಮಾಡ್ಕೊಂಡಿದ್ದೇನೆ. ಓಕೆ, ಈಗ ಸೀಕೆಂಟ್ ಎ ಹೇಳ್ತಾ ಇದ್ದೆ ಕಾಸ್ ನ ಉಲ್ಟಾ. ಆಯ್ತಾ? ಆಮೇಲೆ ಟ್ಯಾನ್ ಎ. ಟ್ಯಾನ್ ಎ ಏನಾಗುತ್ತೆ? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನಾಯ್ತು? ಬಿ ಸಿ. ಸಾರಿ, ಬಿ ಸಿ ಬೈ ಎ ಬಿ. ಹಾಗೆ ಕಾಟ್ ಎ ಇದ್ರದ್ದು ಉಲ್ಟಾ ಆಗುತ್ತೆ, ಅಡ್ಜಸೆಂಟ್ ಬೈ ಎ ಬಿ ಬೈ ಬಿ ಸಿ. ಆಯ್ತಾ? ಬಿ ಸಿ. ಈಗ ಈ ಸೂಕ್ಷ್ಮಗಳನ್ನ ನಾವು ತಗೊಂಡಾಗ ಇನ್ನೊಂದು ಸ್ವಲ್ಪ ಫಾರ್ಮುಲಾಸ್ ಎಲ್ಲ ಜ್ಞಾಪಿಸ್ಕೊಳ್ಳೋಣ. ಆಯ್ತಾ? ಇದು ರೆಕಾರ್ಡ್ ಆಗ್ತಾ ಇರುತ್ತೆ, ಮತ್ತೆ ನೀವು ಕೇಳಿದ್ರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹೋಪ್ಫುಲಿ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ಈಗ ಬೇರೆ ಬೇರೆ ತರ ನೋಡೋದು ಹೇಗೆ? ನಾನು ಇದನ್ನ ಬರ್ದಿದ್ದೀರಾ ಅಂತ ಅನ್ಕೊಂಡಿದ್ದೇನೆ, ಗೊತ್ತಿದೆ ಅಂತ ಅನ್ಕೊಂಡು ಅಳಿಸ್ತಾ ಇದ್ದೇನೆ. ಆಯ್ತಾ? ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಹೋಗೋಣ. ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಏನು ಸರ್? ಸೈನ್ ಎ ಹಾಗೂ ಕೋಸಿಕೆಂಟ್ ಎ ಏನ್ ಸರ್ ರಿಲೇಷನ್? ಏನ್ ಸರ್ ರಿಲೇಷನ್? ಈಗ ಸೈನ್ ಎ ಕೋಸಿಕೆಂಟ್ ಎ ಬರ್ದ್ಬಿಟ್ಟೆ. ಸೈನ್ ಎ ಅಂದ್ರೆ ಏನು ಅಂತ ನೋಡ್ತೀನಿ. ಅದು ಬಿ ಸಿ ಬೈ ಹೈಪೋಟೆನ್ಯೂಸ್. ಈಗ ನಾನು 1 ಬೈ ಸೈನ್ ಎ ಅಂತ ಬರೆದ್ರೆ ಅದು 1 ಬೈ ಬಿ ಸಿ ಬೈ ಹೈಪೋಟೆನ್ಯೂಸ್ ಆಗುತ್ತೆ. ಹೌದಾ? 1 ಬೈ ಬಿ ಸಿ ಬೈ ಹೈಪೋಟೆನ್ಯೂಸ್ ಆಗುತ್ತೆ. ಎಲ್ರಿಗೂ ಕಾಣಿಸ್ತಾ? ಸಿಂಧು ಎಂಬವ್ರು ಜಾಯಿನ್ ಆಗ್ತಾ ಇದ್ದಾರೆ, ಅಡ್ಮಿಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ಬಿ ಸಿ ಬೈ ಎ ಸಿ ಅಂತಾನೆ ಬರೆಯೋಣ. ಹೈಪೋಟೆನ್ಯೂಸ್ ಅನ್ನೋ ಬದಲು ಎ ಸಿ ಅಂತಾನೆ ಬರೆಯೋಣ. ಆಯ್ತಾ? ಇದನ್ನ ನಾವು ಹೇಗ್ ಬರಿಬಹುದು? 1 ಇಂಟು ರೆಸಿಪ್ರೋಕಲ್ ಎ ಸಿ ಬೈ ಬಿ ಸಿ ಆಗುತ್ತೆ. ಇದನ್ನ ಇದು ಏನಾಗುತ್ತೆ? ಎ ಸಿ ಬೈ ಬಿ ಸಿ ಆಗುತ್ತೆ. ಆದ್ರೆ ಎ ಸಿ ಬೈ ಬಿ ಸಿ ಏನು? ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಸೈಡ್. ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಸೈಡ್. ಇದೇನಾಗುತ್ತೆ? ಕೋಸಿಕೆಂಟ್ ಆಗುತ್ತೆ. ಕೋಸಿಕೆಂಟ್. ಹೌದಾ? ಇದನ್ನ ಇಂಟು 1 ಡಿವೈಡೆಡ್ ಬೈ ಇದಿದ್ರೆ ಇಂಟು ಮಾಡಿದಾಗ ಉಲ್ಟಾ ಮಾಡ್ಬೇಕು. ಇದೆಲ್ಲ ನೀವು ಮಾಡಿರ್ತೀರಾ ಆಗ್ಲೇ. ಅಂದ್ರೆ ಅವಾಗ ಎ ಸಿ ಬೈ ಬಿ ಸಿ ಆಗ್ಬಿಡುತ್ತೆ. ಎ ಸಿ ಬೈ ಬಿ ಸಿ ಅಂದ್ರೆ ಹೈಪೋಟೆನ್ಯೂಸ್ ಬೈ ಆಪೋಸಿಟ್ ಸೈಡ್. ಅದನ್ನ ನಾವು ಕೋಸಿಕೆಂಟ್ ಅಂತ ಬರೀಬಹುದು. ಹಾಗಾಗಿ ನಾವು ಏನೇನೇನೇನು ಹೇಗೆ ಬರಿಬಹುದು ಅಂತ ಈಗ ಚಿಕ್ಕದಾಗಿ ಹೇಳ್ಬಿಡ್ತೇನೆ. ಈಗ ನಾವು ಸೈನ್ ಎನ ಕೋಸಿಕೆಂಟ್ ಎನ ನಾವು 1 ಬೈ ಸೈನ್ ಎ ಅಂತ ಬರೀಬಹುದು.
ಹಾಗೂ sin a ನ 1 cosecant a ಅಂತಾನು ಬರೀಬಹುದು. ಓಕೆ, ಇನ್ನು ನೀಟಾಗಿ ಬರೀತೀನಿ. ಇದು ಬರ್ಕೊಂಡಿದ್ರೆ ಇನ್ನು ಅಳಿಸ್ಬಿಟ್ಟು ಇನ್ನೊಂದ್ಸರ್ತಿ ನೀಟಾಗಿ ಬರೀ, ಆಯ್ತಾ? ಇದನ್ನ ಬರ್ಕೊಂಡಿದ್ರೆ sin a ನ ನಾವು ಯಾವ ತರ ಬರೀತೀವಿ? sin a ನ ನಾವು 1 cosecant a ಅಂತಾನು ಬರೀಬಹುದು, ಹಾಗೂ cosecant a ನ 1 sin a ಅಂತಾನು ಬರೀಬಹುದು. ಹಾಗೇನೆ cos a ನ ನಾವು 1 secant a ಅಂತ ಬರೀಬಹುದು. ಇವೆಲ್ಲ ಜ್ಞಾಪಕ ಇಟ್ಕೊಳ್ಳುವಂಥದ್ದು. secant a ನ ನಾವು 1 cos a ಅಂತಾನು ಬರೀಬಹುದು. ಇದಾದ್ಮೇಲೆ ಇನ್ನೊಂದು ಬರುತ್ತೆ, tan a ನ 1 cot a ಅಂತ ಬರೀಬಹುದು, cot a ನ 1 tan a ಅಂತ ಬರೀಬಹುದು. ಓಕೆನಾ? ನೋಡೋಣ ಯಾರ್ಯಾರು ಇದ್ದಾರೆ ಅಂತ. ಎಷ್ಟೊಂದು ಜನ ಇದ್ದಾರೆ. ಅರುಣ ಆರ್ಯ ಅಡ್ಮಿಟ್. ಓಕೆ, ಸೊ ನಾನು ಬೋರ್ಡ್ ಕಡೆ ತಿರುಗಿದಾಗ ಯಾರಾದ್ರೂ ಜಾಯಿನ್ ಆಗ್ತಾ ಇದ್ರೆ ಸ್ವಲ್ಪ ನಾನು ಮಾಡ್ಲಿಕ್ಕಾಗಲ್ಲ. ಸಿಂಧು ಇಸ್ ಟ್ರೈಂಗ್ ಟು ಜಾಯಿನ್, ಅಡ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ, ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ಎಲ್ರು ಮ್ಯೂಟ್ ಆಗ್ಬಿಟ್ಟಿದ್ದೀರಾ? ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಏನಾದ್ರೂ ಡೌಟ್ ಇದ್ರೆ ಕೇಳಿ, ಆಯ್ತಾ? ಎಲ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಡೌಟ್ ಇದ್ರೆ ಕೇಳಿ. ಇದೆಲ್ಲರಿಗೂ ಅರ್ಥ ಆಯ್ತಾ? ಎಸ್ ಅಲ್ಲಿ ಒಂದ್ಸರ್ತಿ. ಏನು ಕೇಳಿಸ್ತಾ ಇಲ್ಲ? ಓಕೆ, ಎನಿವೆ ಐ ವಿಲ್ ಟ್ರೈ. ಸಿಂಧು ಅವರು ಜಾಯಿನ್ ಆಗ್ತಾ ಇದ್ದಾರೆ, ಬಟ್ ಟ್ರೈನ್. ಎನಿವೆ, ಇವಾಗ sin a ನ 1 cosecant a ಅಂತ ಬರೆದ್ವಿ, cosecant a 1 sin a ಅಂತ ಬರೆದ್ವಿ, cos a ನ 1 secant a, secant a ನ 1 cos a ಅಂತಾನು ಬರೆದ್ವಿ. ಈಗ ಇನ್ನೊಂದು cot a ನ 1 tan a ಅಂತ ಬರೀಬಹುದು, tan a ನ 1 cot a ಅಂತಾನು ಬರೀಬಹುದು. ಇವೆಲ್ಲ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ, ಲೆಕ್ಕ ಮಾಡಬೇಕಾದ್ರೆ ನಾವು ಈ ತರ ಟರ್ನ್ ಮಾಡ್ಕೊಳ್ಳಕ್ಕೆ ರೆಡಿ ಇರಬೇಕು. ಈ ಟ್ರಿಗ್ನಾಮೆಟ್ರಿನಲ್ಲಿ ಇವನ್ನ, ಈ ಆಂಗಲ್ಗಳನ್ನ ಆಲ್ಫಾ, ಬೀಟಾ, ಥೀಟಾ ಅಥವಾ ಎ ಅಥವಾ ಬಿ ಅಥವಾ ಸಿ ಇವೆಲ್ಲನೂ ಉಪಯೋಗಿಸ್ತಾರೆ, ಆಯ್ತಾ? ಇವೆಲ್ಲ ಆಂಗಲ್ಸ್, ಸೈನ್ ಆಲ್ಫಾ, ಸೈನ್ ಬೀಟಾ, ಸೈನ್ ಥೀಟಾ. ಥೀಟಾ ಅನ್ನೋದು ಹೆಚ್ಚು ಉಪಯೋಗಿಸ್ತಾರೆ ಟ್ರಿಗ್ನಾಮೆಟ್ರಿನಲ್ಲಿ. ಕೆಲವು ಕಡೆ ಆಲ್ಫಾ ಅಂತಾನು ಬರೀತಾರೆ, ಕೆಲವರು ಬೀಟಾ ಅಂತಾನು ಬರೀತಾರೆ, ಕೆಲವು ಸರ್ತಿ ಎ ಬಿ ಸಿ ನ ಬರ್ಕೊಂಡಿದ್ದೀನಲ್ಲ ಈ ತರ ಸೈನ್ ಎ ಕಾಸ್ ಬಿ ಈ ತರನು ಬರ್ಕೊಳ್ತಾರೆ. ಇವೆಲ್ಲ ನಿಮ್ಗೆ ಗಮನಕ್ಕೆ ಇರಲಿ, ಆಯ್ತಾ? ಸೊ ಇವಾಗ ಇಷ್ಟು ನೋಡಿದ್ದಾಯ್ತು. ಇನ್ನೂ ಒಂದಿದೆ, ಏನು? ಈಗ ನೋಡಿ, ಸೈನ್ ಎ ಬೈ ಕಾಸ್ ಎ ಮಾಡ್ತು, ಇದು ಬರ್ಕೊಂಡಿದ್ರೆ ಸೈನ್ ಎ ಬೈ ಕಾಸ್ ಎ ಏನ್ ಬರ್ತಾನೆ? sin a by cos a. ಈ ಫಿಗರ್ ನೋಡಿದ್ರೆ sin a ಏನಪ್ಪಾ? bc by ac. ಹೌದಾ? ಡಿವೈಡೆಡ್ ಬೈ ab by ac. ಇವಾಗ ಇಂಟು ಮಾಡಿದಾಗ ರೆಸಿಪ್ರೋಕಲ್ ಆಗುತ್ತೆ. bc by ac ಇಂಟು ac by AC AC ಕ್ಯಾನ್ಸಲ್ ಆಗ್ಬಿಟ್ಟು BC by AB ಆಗುತ್ತೆ. ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಆಗ್ಬೇಕು. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದ್ರೆ ಏನು? tan ಅಂದ್ರೆ is equal to tan a ಅಂತಾನು ಬರೀಬಹುದು. sin a by cos a ನ tan a ಅಂತ ಬರೀಬಹುದು. ಇದೇ ರೀತಿ
ಕಾಸ್ ಎ ಬೈ ಸೈನ್ ಎ ನಾವು ಕಾಟ್ ಎ ಅಂತನೂ ಬರೀಬಹುದು. ಅರ್ಥ ಆಯ್ತಾ? ಇದು ಏನಕ್ಕೆ ಸೈನ್ ಎ ಬೈ ಕಾಸ್ ಎ ನ ಟ್ಯಾನ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ತೋರಿಸಿ. ಸೊ ಇದೊಂಥರ ಎಲ್ಲ ರಿವಿಷನ್ ಆಯ್ತು. ಇಷ್ಟು ರಿವಿಷನ್ ಆಗಿದೆ. ಈಗ ಇನ್ನೊಂದು 3 ಫಾರ್ಮುಲಾ ರಿವಿಷನ್ ಮಾಡಬೇಕು. ಆಯ್ತಾ? ಆಮೇಲೆ ಡೆಫಿನೆಟ್ ಆಂಗಲ್ಸ್ ನ ತಗೊಂಡ್ಬಿಡ. ಆಯ್ತಾ? ಆಮೇಲೆ ಲೆಕ್ಕಗಳನ್ನ ತಗೊಂಡ್ಬಿಡ. ಫಸ್ಟ್ ಎಲ್ಲ ಫಾರ್ಮುಲಾಗಳು ತಲೆಗೆ ಬಂದವು. ಸೊ ಈಗ ಒಂದು 3 ಫಾರ್ಮುಲಾ ಇದಾವೆ ನಮಗೆ. ಏನು? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ವಾಟ್? ಮೊದಲು ಸೈನ್ ಸ್ಕ್ವೇರ್ ಎ ಅಂದ್ರೆ ಏನು? ಸೈನ್ ಸ್ಕ್ವೇರ್ ಎ ಅಂದ್ರೆ ಸೈನ್ ಎ ಇಂಟು ಸೈನ್ ಎ. ಹೌದಾ? ಸೈನ್ ಎ ಇಂಟು ಸೈನ್ ಎ ಅಂದ್ರೆ ಬಿ ಸಿ ಬೈ ಎ ಸಿ ಇಂಟು ಬಿ ಸಿ ಬೈ ಎ ಸಿ. ಬಿ ಸಿ ಬೈ ಎ ಸಿ ಇಂಟು ಬಿ ಸಿ ಬೈ ಎ ಸಿ. ಸೊ ಇದೇನಾಗುತ್ತೆ? ಬಿ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್. ಅದೇ ರೀತಿ ಸಿಮಿಲರ್ಲಿ ಕಾಸ್ ಸ್ಕ್ವೇರ್ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಎ ಏನಾಗುತ್ತೆ? ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್. ಸೊ ಇದು ಬೋರ್ಡಲ್ಲಿ ಬರ್ದಿದ್ದೇನೆ. ಈಗ ಇವೆರಡನ್ನು ಕೂಡಿಸಿದ್ರೆ ಬಿ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಕೂಡಿಸಿದ್ರೆ ಏನ್ ಬರುತ್ತೆ? ಆಯ್ತಾ? BC square by AC square plus AB square by AC square. So ಇವಾಗ LCM ಸೇಮ್ ಇರೋದ್ರಿಂದ AC square ಇದು BC square plus AB square. ಈಗ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಪೈಥಾಗರಸ್ ಥಿಯರಂ ಪ್ರಕಾರ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಹೌದಾ? ಸೊ ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1. ದೇರ್ಫೋರ್ ನಾವೇನ್ ಹೇಳ್ತೀವಿ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1. ಇದರಿಂದ ಇನ್ನೆರಡು ಸಣ್ಣ ಫಾರ್ಮುಲಾಗಳನ್ನ ನಾವು ಜ್ಞಾಪಕ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಯಾವ್ದು ಅಂತಂದ್ರೆ ಸೈನ್ ಸ್ಕ್ವೇರ್ ಗೆ ನಾವು 1 ಮೈನಸ್ ಕಾಸ್ ಸ್ಕ್ವೇರ್ ಗೆ ಅಂತಾನು ಬರ್ಕೊಳ್ತೀವಿ. ಕಾಸ್ ಸ್ಕ್ವೇರ್ ಗೆ ನಾವು 1 ಮೈನಸ್ ಸೈನ್ ಸ್ಕ್ವೇರ್ ಗೆ ಅಂತಾನು ಬರ್ಕೊಳ್ತೀವಿ. ಓಕೆ, ನೋಡೋಣ ಯಾರಾದ್ರೂ ಅಡ್ಮಿಟ್ ಆಗಕ್ಕೆ ಟ್ರೈ ಆಗ್ತಾರೆ. ಓಕೆ, ಹೋಪ್ಫುಲಿ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಕಾಣುತ್ತೆ. ಓಕೆ, ಸೊ ಇದು 3 ಬಂತು. ಈಗ ಇನ್ನೊಂದು ಫಾರ್ಮುಲಾ ಬರ್ತೀವಿ. ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅದೇನಾಗುತ್ತೆ ನೋಡೋಣ. ಆಯ್ತಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಎರಡನೇ ಫಾರ್ಮುಲಾ ಬರ್ತಾ ಇದ್ದೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಥೀಟಾ ಇಲ್ಲಿಲ್ಲ, ಎ ಅಂತ ಬರ್ಕೊಂಡ್ಬೋದು. ಆಯ್ತಾ? ಇವಾಗ ಇದೇನಾಗುತ್ತೆ? ಇದು 1 ಪ್ಲಸ್ ಟ್ಯಾನ್ ಅಂದ್ರೆ ಏನು? ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್. ಟ್ಯಾನ್ ಎ ಅಂದ್ರೆ ನಾ ಹೇಳಿದ್ನಲ್ಲ ಸೈನ್ ಎ ಬೈ ಕಾಸ್ ಎ ಆಗುತ್ತೆ ಅಂತ.
ಅದನ್ನ ಈ ತರ ಬರ್ಕೊಂಡಿದ್ವಿ. ಇವಾಗ ಇದೇನಾಗುತ್ತೆ, 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಇದನ್ನ ನಾವು LCM ತಗೊಂಡು ಕೂಡಿಸಿದಾಗ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ. ಹೌದಾ? ಸೊ ನಮಗೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಥವಾ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಎರಡೂ ಒಂದೇ ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಡಿಷನ್ ಬರುತ್ತೆ. ಅಂದ್ರೆ ದಿಸ್ ಇಸ್ ಸೇಮ್ ಆಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಆದ್ರಿಂದ ಇದೇನಾಗುತ್ತೆ, 1 ಬೈ ಕಾಸ್ ಸ್ಕ್ವೇರ್ ಎ. 1 ಬೈ ಕಾಸ್ ಸ್ಕ್ವೇರ್ ಎ ನಾವು ಏನಂತ ಬರೀಬಹುದು, ಸೀಕೆಂಡ್ ಸ್ಕ್ವೇರ್ ಎ ಅಂತ ಬರೀಬಹುದು. ಯಾಕೆ 1 ಬೈ ಕಾಸ್ ಅಂದ್ರೆ ಹೇಳಿದ್ದೆ ನಾನು ಸೀಕೆಂಡ್ ಥೀಟಾ. 1 ಬೈ ಕಾಸ್ ಎನ ಸೀಕೆಂಡ್ ಎ ಅಂತ ಹೇಳ್ತೀವಿ. ಸೊ 1 ಬೈ ಕಾಸ್ ಸ್ಕ್ವೇರ್ ಏನ ಅಂದ್ರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನ ಸೀಕೆಂಡ್ ಸ್ಕ್ವೇರ್ ಎ ಅಂತ ಬರೀಬಹುದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎನ ನಾವು ಸೀಕೆಂಡ್ ಸ್ಕ್ವೇರ್ ಎ ಅಂತ ಬರೀಬಹುದು. ಓಕೆ, ಈಗ ಇದೇ ರೀತಿ ಇನ್ನೊಂದು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಏನಾಗುತ್ತೆ, 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಎಲ್ಲ ಫಾರ್ಮುಲಾ ರಿವೈಸ್ ಮಾಡ್ತಾ ಇದ್ದೇನೆ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋಸಿಕೆಂಡ್ ಸ್ಕ್ವೇರ್ ಎ ಆಗುತ್ತೆ. ಹೇಗೆ ನೋಡ್ಬಿಡೋಣ ಅದನ್ನು. ಇದು 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ಏನಾಗುತ್ತೆ, 1 ಪ್ಲಸ್ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಇದೇನಾಗುತ್ತೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಹೌದಾ? ಈಗ ಇದನ್ನ 1 ಬೈ ಸೈನ್ ಸ್ಕ್ವೇರ್ ಎ ಅಂತ ಅನ್ಕೋತೀವಿ. ಇದನ್ನ ನಾವು ಕೋಸಿಕೆಂಡ್ ಸ್ಕ್ವೇರ್ ಎ ಅಂತ ಬರೀಬಹುದು. ಆದ್ರಿಂದ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ನಾವು ಕೋಸಿಕೆಂಡ್ ಸ್ಕ್ವೇರ್ ಎ ಅಂತ ಬರೀಬಹುದು. ಆಯ್ತಾ? ಇನ್ನೊಂದು ವಿಷಯ, ಇನ್ನೊಂದು ಸ್ವಲ್ಪ ಫಾರ್ಮುಲಾಗಳಿದ್ದಾವೆ. ಆಯ್ತಾ? ಇದನ್ನ ಬರ್ಕೊಂಡಾಗಿದ್ರೆ ಕಾಸ್ ಸೈನ್ tan 90 ಮೈನಸ್ ಎ ಏನಾಗುತ್ತೆ ನೋಡಿ. ಇದು 90 ಡಿಗ್ರಿ ಇದೆ, ಇದು ಪ್ಲಸ್ ಇದು 90 ಇರಬೇಕು. ಯಾಕೆಂದ್ರೆ ಸಮ್ ಆಫ್ ದಿ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಇಸ್ 100 ಡಿಗ್ರಿ. 90 ಮೈನಸ್ ಎ ಅಂದ್ರೆ ಸಿ ಆಂಗಲ್ ಸಿ ಆಗುತ್ತೆ. ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರೀಸ್ ಮೈನಸ್ ಆಂಗಲ್. ಹೌದಾ? ಹಂಗೆ ಆಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಆಂಗಲ್ ಸಿ ಅಂತ ಬರೀಬೇಕು. ಹೌದಾ? ಇವಾಗ ಸೈನ್ ಎ ಅಂದ್ರೆ ಏನಾಗುತ್ತೆ, ಬಿ ಸಿ ಬೈ ಎ ಸಿ. ಸೈನ್ 90 ಮೈನಸ್ ಆಂಗಲ್ ಎ, 90 ಮೈನಸ್ ಎ ಅಂತ ಬರೀತೀವಿ. ಅಂದ್ರೆ 90 ಮೈನಸ್ ಎ ಏನು, ಸೈನ್ ಸಿ. ಸೈನ್ ಸಿ ಅಂದ್ರೆ ಏನು, ಸಿ ಗೆ ಆಪೋಸಿಟ್ ಸೈಡ್, ದಟ್ ಇಸ್ ಎ ಬಿ ಬೈ. ಆಲ್ಸೋ ಕಾಸ್ ಎ ಅಂದ್ರೆ ಏನು, ಅದು ಎ ಬಿ ಬೈ ಎ ಸಿ. ಅದು ಕೂಡ ಎ ಬಿ ಬೈ ಎ ಸಿ. Therefore, I can write sin 90 minus a is equal to cos a. ಜಾಗ ಇಲ್ಲ ಅನ್ಕೊಳ್ಳಿ. sin 90 minus a is equal to cos a.
ಅಂತ ಬರೀಬಹುದು. ಅದೇ ರೀತಿ cos 90 minus a is sin a. Tan 90 minus a is cot a. Cot 90 minus a is tan a. ಈ ತರ ಬರೀಬಹುದು. ಮತ್ತೆ ಬರೀತಿದ್ದೆ ಇವಾಗ ಇದೊಂದು ಎಕ್ಸಾಂಪಲ್ ತೋರಿಸಿದ್ದೇನೆ. ಓಕೆ, ಇವಾಗ ಬರೀತೀನಿ. I'm doing a little fast. A, B, C. So ಏನಂತ ಬರೀಬಹುದು? sin 90 minus a ನ cos a ಅಂತ ಬರೀಬಹುದು. cos 90 minus a ನ sin a ಅಂತ ಬರೀಬಹುದು. tan 90 minus a ನ cot a ಅಂತ ಬರೀಬಹುದು. cot 90 minus a ನ tan a ಅಂತ ಬರೀಬಹುದು. ಓಕೆನಾ? ನೆಕ್ಸ್ಟ್ ಇದೇ ತರ cosecant 90 minus a ನ secant a ಅಂತ ಬರೀಬಹುದು. secant 90 minus a ನ cosecant a ಅಂತ ಬರೀಬಹುದು. ಇವಿಷ್ಟು ಜ್ಞಾಪಕ ಇರಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ಇಷ್ಟು ಆದ್ಮೇಲೆ ಇವೆಲ್ಲ ಬರ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಡೋಂಟ್ ವರಿ, ರೆಕಾರ್ಡ್ ಆಗಿರುತ್ತೆ, ನೀವು ಮತ್ತೆ ನೋಡ್ಕೊಳ್ಬಹುದು. ಈಗ angles, some definite angles, ratios of some definite angles. Sin, sin, cos, tan, ಆಯ್ತಾ? tan, cosecant, secant, cot. 0 degree there. Sin 0 is 0, cos 0 is 1, tan 0 is 0, cosecant 0 is not defined. ಹೌದಾ? secant 0 is 1, cot is not defined. ಇವೆಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಈಗ 30 ಡಿಗ್ರಿ sin 30 ಅಂದ್ರೆ ಇದು 30 ಡಿಗ್ರಿ ಇದ್ರೆ ಇದು ಎಷ್ಟಿರುತ್ತೆ? ಇದು 1 ಇರುತ್ತೆ. ಇದು hypotenuse will be 2, ಇದು 3 ಇರುತ್ತೆ. 1/2 ಆಗುತ್ತೆ. sin 30 is 1/2, cos 30 is √3/2, tan 30 is 1/√3. ಈ ತರ ಬರೆದಿರ್ತೇನೆ, ಈಸಿ ಆಗುತ್ತೆ. √3/2. This is √3/1 ಅಂದ್ರೆ √3. Cosecant, hypotenuse by opposite side, that is 2. Secant 2/√3. Okay, and cot, adjacent by opposite side, that is tan 1/√3. Sorry, tan opposite side by adjacent side 1/√3. This is √3/1, that is √3. ಓಕೆನಾ? ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ, ಇಟ್ಕೊಂಡ್ಬಿಡಿ. ಈಗ ಇದನ್ನ ನಡೆಸ್ಬಿಡೋಣ ಅಂತ. tan is opposite side by adjacent side, so ಸ್ವಲ್ಪ ತಪ್ಪಾಗಿದೆ. ಈಗ 60 ಡಿಗ್ರೀಸ್ ನೋಡ್ಕೊಳ್ಳಿ.
60 degrees. ಇದು 30 ಇದ್ರೆ ಇದು 60 ಇರುತ್ತೆ. ಹೌದಾ? ಇದಕ್ಕೆ ಆಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಇದು √3/2. ಓಕೆನಾ? 45 ಡಿಗ್ರಿ ಮತ್ತೆ ಅಂತೀರಾ, ನೆಕ್ಸ್ಟ್ 45 ಡಿಗ್ರಿ ಮಾಡಿ. ಆಯ್ತಾ? ಇದು 30 ಬರೋದಿರೋದ್ರಿಂದ ಇದು 60 ಬರೆಯೋದು ಈಸಿ ಆಯ್ತು. ಅದರದ್ದು ಬರ್ತದೆ. ಸೊ ಈಗ ಸೈನ್ ಆಯ್ತು. ಅಡ್ಜಸೆಂಟ್ cos 60. cos 60 ಡಿಗ್ರಿ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. tan 60 ಅಂದ್ರೆ tan ಗೆ ಆಪೋಸಿಟ್ ಸೈಡ್ ಬೈ adjacent side. √3/1 ಅಂದ್ರೆ √3 ಅಂತ. ನೆಕ್ಸ್ಟ್ cosecant 60, hypotenuse by opposite side, that is 2/√3. Secant, hypotenuse by adjacent side, that is 2. Tan cot 60, adjacent by opposite. ಇವಾಗ 45 ಡಿಗ್ರಿ, ಇದು 45, ಇದು 40, ಇದು ಸಾರಿ ಮತ್ತೆ ಬರೀತೇನೆ. ಇದು 45 ಡಿಗ್ರಿ, ಇದು 45 ಡಿಗ್ರಿ. ಹಂಗಂದ್ಮೇಲೆ ಇದು ಎಷ್ಟಿರುತ್ತೋ ಇದು ಅಷ್ಟೇ. ಇಫ್ ದಿಸ್ ಇಸ್ 1, ದಿಸ್ ಇಸ್ ಆಲ್ಸೋ 1. A B C, ಇದು 1 ಇದು 1 ಇದ್ರೆ ಇದು √2 ಇರುತ್ತೆ ಪೈಥಾಗರಸ್ ಥಿಯರಂ ಪ್ರಕಾರ. ಸೊ ಇವಾಗ sin 1/√2, cos is also 1/√2, tan is 1/1, cosecant √2/1, secant √2/1, cot again 1. ಈಗ 90 ಡಿಗ್ರಿ ಒಂದು ನೋಡ್ಬೇಕು. ಓಕೆ, 90 ಡಿಗ್ರಿ ಏನ್ ಬರುತ್ತೆ ನೋಡೋಣ. ಹೋಪ್ಫುಲಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ಆಗದೆ ಇದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡಿ ನನಗೆ. ಓಕೆನಾ? ದಯವಿಟ್ಟು ಅನ್ಮ್ಯೂಟ್ ಮಾಡಿ. 90 ಡಿಗ್ರಿ sin 90 1 ಆಗುತ್ತೆ, cos 90 0 ಆಗುತ್ತೆ, tan 90 ನಾಟ್ ಡಿಫೈನ್ಡ್ ಅಂತೀವಿ, cosecant 90 ಏನ್ ಬರುತ್ತೆ, ಇದು 1 ಆಗುತ್ತೆ, hypotenuse by opposite side, ಇದು hypotenuse by adjacent side ಆಗುತ್ತೆ, ಇದು ನಾಟ್ ಡಿಫೈನ್ಡ್ ಅಂತೀವಿ. ಆಯ್ತಾ? cot ಇದು ನಾಟ್ ಡಿಫೈನ್ಡ್ ಅಂತೀವಿ. sin by cos, ಓಕೆ, adjacent side ಕೆಳಗಡೆ ಇರೋದ್ರಿಂದ ಇದು ನಾಟ್ ಡಿಫೈನ್ಡ್. ಓಕೆ, so this is the table of the values that we have to remember. Okay, so ಇದೆಲ್ಲ ಬರ್ಕೊಂಡಿದ್ರೆ we can go for the next one. cos by side ಇದು 0 ಅಂತ ಹಾಕ್ಬೋದು. ಇಲ್ಲಿ ಕಾಸ್ ಕೆಳಗಡೆ ಬರೋದ್ರಿಂದ ಇದು ನಾಟ್ ಡಿಫೈನ್ಡ್, ಇಲ್ಲಿ ಕಾಸ್ ಕೆಳಗಡೆ ಬರೋದ್ರಿಂದ ಇದು ನಾಟ್ ಡಿಫೈನ್ಡ್, ಇದು ಸೈಡ್ ಕೆಳಗಡೆ ಬರೋದ್ರಿಂದ 0 1 0 1 0. ಓಕೆ, ಸೊ ಇದೆಲ್ಲ ಬರ್ಕೊಂಡಿರೋದ್ರಿಂದ we can go to the problems. So ಇವಾಗ ಒಂದು ಪ್ರಾಬ್ಲಮ್ ತಗೋಣ. I will take one problem from your first one question paper. ನೋಡೋಣ.
ಇಲ್ಲಿ ಇಲ್ಲೊಂದು ಸ್ಮಾಲ್ ಕ್ವಶನ್ ಕೊಟ್ಟಿದ್ದಾರೆ. 2 tan 30 degrees by 2 tan 30 degrees by 1 plus tan square 30 degrees one plus tan square 30 degrees is equal to ಏನು ಅಂತ ಕೇಳಿದ್ದಾರೆ. 4 ಚಾಯ್ಸ್ ಕೊಟ್ಟಿದ್ದಾರೆ. What are the 4 choices? A, B, C, D. A ಬಂದ್ಬಿಟ್ಟು sin 60. ಓಕೆ. B ಬಂದ್ಬಿಟ್ಟು cos 60. ಆಮೇಲೆ C ಬಂದ್ಬಿಟ್ಟು tan 60. ಆಮೇಲೆ ಫೋರ್ತ್ ಬಂದ್ಬಿಟ್ಟು sin 30. 4 ಆನ್ಸರ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿ. ಓಕೆ, 4 ಆನ್ಸರ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಇದನ್ನ ನಾವು ನೋಡಿದಾಗ ಏನ್ ಬರುತ್ತೆ ನೋಡೋಣ. 2 tan 30 degrees divided by 1 plus tan square 30 ಮತ್ತೆ ಬರೆಯೋದಲ್ಲ. 1 plus tan square 30 ನಾವು secant square 30 ಅಂತ ಬರೀಬಹುದಾ? ಸೊ ಇದನ್ನ ನಾವು 2 into sin 30 by cos 30 ಆಯ್ತಾ, by secant square 30 ಅಂತ ಬರೀಬಹುದು. 1 plus tan square a is equal to secant square a. ಹೌದಾ? ಸೊ ಈಗ ಇದನ್ನ secant square a ಅಂದ್ರೇನು? 1 by cos square a. ಹೌದಾ? 2 into ಇದನ್ನ ನಾವು sin 30 by cos 30 into cos square 30 by 1 ಅಂತ ಬರೀಬಹುದು. secant square 30 ನಾನು 1 by cos square 30 ಅಂತ ಬರ್ಕೊಂಡ್ರೆ ಇಂಟು ಮಾಡಿದಾಗ cos square 30 ಬರ್ತದೆ. ಅವಾಗ ಒಂದಿದು ಹೋಗಿ ಇದು ಏನಾಗುತ್ತೆ? 2 sin 30 into cos 30 ಆಗುತ್ತೆ. ಓಕೆನಾ? 2 sin 30 into cos 30. ಸೊ ಇವಾಗ ಈಸಿಯಾಗಿ ಏನ್ ಮಾಡ್ಬೋದು? ಇದರದ್ದು ವ್ಯಾಲ್ಯೂ ನೋಡೋಣ. 2 sin 30 into cos 30 ಏನ್ ಬರುತ್ತೆ? 2 sin 30 into cos 30 is equal to 2 into sin 30 ಏನು? 1 by 2 into cos 30 ಏನು? √3 by 2. So 2 cancel ಆಗ್ಬಿಟ್ಟು this is √3 by 2 ಆಗುತ್ತೆ. ಇದರಲ್ಲಿ ಯಾವುದು √3 by 2? sin 60. ಸೊ ಆದ್ರಿಂದ ಇದು ಕರೆಕ್ಟ್. ಸೊ √3 by 2 ಯಾವುದು? sin 60 by 2. ಓಕೆನಾ? ಸೊ ಈ ರೀತಿ ಒಂದು ಸ್ಮಾಲ್ ಎಕ್ಸಾಂಪಲ್. ಇದೇನಕ್ಕೆ sin 30 cos 30 ಆಯ್ತು? ಇದನ್ನ secant square 30 ಅಂತ ಬರ್ಕೊಂಡ್ರೆ secant ಅನ್ನ 1 by cos square 30 ಅಂತ ಆಗುತ್ತೆ. secant square 30 ನ 1 by cos square 30 ಸಿಂಪ್ಲಿಫೈ ಮಾಡಿದ್ರೆ ಇದರಿಗೆ 2 sin 30 into cos 30 ಅಂತ ಬಂತು. ಅದನ್ನ ವ್ಯಾಲ್ಯೂಸ್ ಹಾಕಿ ನಾವು ನೋಡಿದಾಗ √3 by 2 ಬಂತು. sin 60 is √3 by 2, so I click on that. Okay, this is one example. Next, ಇನ್ನೊಂದು ಎಕ್ಸಾಂಪಲ್ ತಗೊಂಡ್ವಾ?
ಸೊ ಇದೊಂದು ಸ್ವಲ್ಪ ಬ್ರಷ್ ಅಪ್ ಮಾಡ್ತಾ ಇದ್ದೀನಿ ಸೊ ದಟ್ ಫಾರ್ಮುಲಾಸ್ ಎಲ್ಲ ಜ್ಞಾಪಕ ಇಟ್ಕೊಳ್ಳೋದು ಒಳ್ಳೇದು. ಒಂದೊಂದ್ಸರ್ತಿ ದಿನ ಬರೆದ್ರೆ ಏನು ಮಾಡೋದು. ಓಕೆ, 1 minus tan square 45 by 1 plus tan square 45. ಇದು ಆಪ್ಷನ್ ಕೊಟ್ಟಿದ್ದಾರೆ. tan 90 1, sin 45 0. tan 90 1, sin 45 0. ಇದು A, ಇದು B, ಇದು C, ಇದು D. ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು, ಇಲ್ಲ ನಾನು ಬೋರ್ಡ್ ನಲ್ಲಿ ಮಾಡ್ತೀನಿ. ಯಾರು ಮಾಡ್ತೀರಾ? ಯಾರಾದ್ರೂ ರೆಡಿ ಇದ್ದೀರಾ ಮಾಡ್ಲಿಕ್ಕೆ? ಎನಿಬಡಿ ರೆಡಿ? ನಾವು ಮ್ಯೂಟ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತೇನೆ. ಮಾಡೋ ಏನಾಗಲ್ಲ. ಓಕೆ, ನಾನು ಆಲ್ರೆಡಿ ಕ್ಲಾಸ್ ಅಲ್ಲಿ ಇದೀನಿ. ಬೇಡ ಬೇಡ ಇರೋ, ಆಯ್ತು ನಾನೇ ಕಾಲ್ ಮಾಡ್ತೀನಿ. ಸಾರಿ, ಎಲ್ಲರನ್ನು ಮ್ಯೂಟ್ ಮಾಡ್ಬೇಕಾಯ್ತು ನಾನು, ಬಿಕಾಸ್ ಓಕೆ. ಯಾರಾದ್ರೂ ಮ್ಯೂಟ್ ಮಾಡಕ್ ಇಷ್ಟಪಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಯಾರಾದ್ರೂ ಮಾತಾಡಕ್ ಇಷ್ಟಪಡ್ತೀರಾ? ಓಕೆ, ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀನಿ ಅಂದ್ರೆ ಸ್ಲೋ ಹೋಗ್ತೀನಿ, ಆಯ್ತಾ? ತೀರಾ ಸ್ಲೋ ಅಂದ್ರೆ ಇಂಚೂರು ಫಾಸ್ಟ್ ಹೋಗ್ತೀನಿ. ನಿಮ್ದೇನಾದ್ರೂ ಕಾಮೆಂಟ್ಸ್ ಇದ್ರೆ ಒಂದು 2 minutes ಬ್ರೇಕ್ ಕೊಡ್ತಾ ಇದ್ದೀನಿ ಇವಾಗ. ಯಾರಾದ್ರೂ ಇದ್ರೆ ಏನಾದ್ರೂ ಮಾತಾಡ್ಬೋದು. ಎನಿ ಕಾಮೆಂಟ್ಸ್ ಯಾರಾದ್ರೂ ಹೇಳ್ಬೇಕು ಅಂತಿದ್ರೆ ಹೇಳ್ಬೋದು ಇವಾಗ. ಏನು ಯೋಚನೆ ಮಾಡ್ಬೇಡಿ, ನಾನು ದೂರ ಇದ್ದೀನಿ, ನಿಮಗೆ ಬೈಯೋಕ್ಕೂ ಆಗಲ್ಲ, ಹೊಡಿಯೋಕ್ಕೂ ಆಗಲ್ಲ. ಈಗ ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಾಗಿರೋದ್ರಿಂದ ವಿ ಶಲ್ ಫೋಕಸ್ ಆನ್ ದಿ ಪ್ರಾಬ್ಲಮ್ಸ್. ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತಂದ್ರೆ ಎಲ್ರು ಅನ್ಮ್ಯೂಟ್ ಮಾಡ್ಕೊಂಡು ಎಸ್ ಸರ್ ಅಂತ ಆಗತ್ತಾ? ಹಲೋ ಆರ್ಯ, ಅರುಣ್ ಆರ್ಯ, ಅರ್ಥ ಆಗ್ತಾ ಇದೆಯಾ? ಸಿಂಧು ಅರ್ಥ ಆಗ್ತಾ ಇದೆಯಾ? Yes sir. Good, thank you. Thank you. ಏನು ಹೆದರ್ಕೋಬೇಡಿ, ಆಯ್ತಾ? ಏನು ಹೆದರ್ಕೋಬೇಡಿ. ನನ್ನ ಹೆಸರು ಅನಂತ್ ಅಂತ, ಅನಂತ್ ಸರ್ ಅಂತ ನೀವು ಕರಿಬಹುದು ನನ್ನ. ರಿವಿಷನ್ ಕ್ಲಾಸಸ್ ಈ ತರ ಮಾಡ್ಬೇಕು, ಎಲ್ರಿಗೂ ಈಸಿ ಆಗ್ಲಿ. ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ, ಮ್ಯಾಥಮೆಟಿಕ್ಸ್ ನ ಡೈಲಿ ಒಂದು 5 ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀನಿ. ಓಕೆ, ದಿ ಸೀಕ್ರೆಟ್ ಆಫ್ ಮ್ಯಾಥ್ಸ್ ಏನು ಅಂತಂದ್ರೆ, ಇನ್ 2 ನಿಮಿಷ ಬ್ರೇಕ್ ಕೊಟ್ಟು ಮುಂದಕ್ಕೆ ಹೋಗ್ತೇನೆ. ಮ್ಯಾಥ್ಸ್ ಫೈನಲ್ ಆಗಿ 2 ದಿನ ಓದ್ಬಿಡೋಣ, 3 ದಿನ ಓದ್ಬಿಡೋಣ ಅಂತ ಇಟ್ಕೋಬೇಕು. ರಿಸರ್ವ್ 45 minutes to 1 hour, ಆಯ್ತಾ? 45 minutes ಡೈಲಿ ಒಂದು 6 ರಿಂದ 7 ಪ್ರಾಬ್ಲಮ್ ಒಂದೊಂದು ಚಾಪ್ಟರ್ ಇಂದ ಮಾಡ್ತಾ ಇರಿ. That is the best way to score good marks in mathematics. Okay, thanks Arun Arya, you raised the hand. Thank you. So ಅದೊಂದು ಇದು ಹೇಳ್ತೀನಿ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಮಾತ್ರ. ಥ್ಯಾಂಕ್ ಯು. ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ, ಏನಾದ್ರು ಡೌಟ್ ಇದ್ರೆ ಹೇಳಿ. ಓಕೆ, 1806 ಅಂತಂದ್ರೆ ಗೇಮ್ ಇದ್ದಂಗೆ, ದಿನ ಆಡ್ತಾ ಇದ್ರೆ ನಿಮಗೆ ಬರುತ್ತೆ ಅದು. ನನಗೆ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಬ್ರು ಮೈತ್ರಿ ರಾಕು ಅವರು ಎಸ್ ಅಂತ ಹೇಳಿದ್ದಾರೆ, ಥ್ಯಾಂಕ್ ಯು. ಒಂದು ಸೀಕ್ರೆಟ್ ಏನು ಮ್ಯಾಥಮೆಟಿಕ್ಸ್ ಅಂತಂದ್ರೆ ಇವತ್ತು ಹೇಳ್ಬಿಡ್ತೀನಿ ಅಂತೇಳಿ, ಇದೊಂಥರ ಆಟಕ್ಕೆ ಸಮಾನ. ಸಬ್ಜೆಕ್ಟ್ ಅಂತ ನೋಡ್ಬೇಡಿ, ಕೊನೆಯಲ್ಲಿ 2 ದಿನ ಓದ್ಬಿಟ್ರೆ ಬಂದ್ಬಿಡುತ್ತೆ. ಫಾರ್ಮುಲಾಸ್ ಜ್ಞಾಪಕ ಇರುತ್ತೆ, ಆದ್ರೆ ಹೇಗೆ ಅಪ್ಲೈ ಮಾಡೋದಕ್ಕೆ ಜ್ಞಾಪಕ ಆಗಲ್ಲ. ಹೆಂಗೆ ಅಂದ್ರೆ ಬೌಲಿಂಗ್ ಮಾಡಕ್ ಗೊತ್ತು, ಆದ್ರೆ ನಿಜವಾಗ್ಲೂ ಬೌಲಿಂಗ್ ಮಾಡೋದಾದ್ರೆ ಬಾಲ್ ಎತ್ತ
ಅಪರೂಪ ಪ್ರಾಕ್ಟೀಸ್ ಇಲ್ಲದೆ ಮಾಡಿದ್ವಿ. ಬ್ಯಾಟಿಂಗ್ ಆಡ್ಬೇಕು ಅಂತ ಗೊತ್ತು, ಬ್ಯಾಟ್ ಹೇಗ್ ಬೀಸ್ಬೇಕು ಎಂಬುದು ಗೊತ್ತು ಕ್ರಿಕೆಟ್ ಅಲ್ಲಿ. ಆದ್ರೆ ಮ್ಯಾಚ್ ಅಲ್ಲಿ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಬ್ಯಾಟ್ ಹಿಂಗ್ ಅನ್ನೋಷ್ಟೊತ್ತಿಗೆ ಬಾಲ್ ವಿಕೆಟ್ ಹೋಗ್ತದೆ. ಅದೇ ತರ ಮ್ಯಾಥಮೆಟಿಕ್ಸ್ ಫಾರ್ಮುಲಾಸ್ ಎಲ್ಲ ಗೊತ್ತಿರುತ್ತೆ, ಅಪ್ಲೈ ಮಾಡೋದು ಗೊತ್ತಿರಲ್ಲ. ಅದ್ ಯಾವಾಗ ನಮಗೆ ಗೊತ್ತಾಗತ್ತೆ ಅಂತಂದ್ರೆ ದಿನ ನೀವೊಂದು 6 ರಿಂದ 8 ಲೆಕ್ಕ ಮಾಡಿ, ಜಾಸ್ತಿನೂ ಮಾಡಕ್ ಹೋಗ್ಬೇಡಿ. ಓಕೆನಾ? 6 ರಿಂದ 8 ಲೆಕ್ಕ ಬೆಳಿಗ್ಗೆನೋ ಅಥವಾ ಸಂಜೆನೋ. You do every day from each chapter some 5 to 8 problems, and that will be the best success to score good marks. This is the trade secret. ಈಗಿನ್ನೂ ಟೈಮ್ ಇದೆ, ಇವತ್ತಿಂದ ಶುರು ಮಾಡ್ಕೊಳ್ಳಿ. ಎಲ್ಲಾ ಚಾಪ್ಟರ್ಸ್ ಇವತ್ತು ಒಂದು ಚಾಪ್ಟರ್ ತಗೊಳ್ಳಿ, ನಾಳೆ ಇನ್ನೊಂದು ಚಾಪ್ಟರ್ ತಗೊಳ್ಳಿ. ಓಕೆನಾ? Now coming back, 1 minus tan square 45 ಅಂತ ಬರುತ್ತೆ, ಇದು 1 plus tan square 45. ಈಗ ನೋಡಿ ಇದನ್ನ ಯಾವ ತರ ಸಾಲ್ವ್ ಮಾಡ್ಕೊಳ್ಬಹುದು ಅಂದ್ರೆ ಸ್ವಲ್ಪ ಈಸಿಯಾಗಿ ಮಾಡ್ಕೊಂಡು, ಇದು 1 minus tan square ಅಂದ್ರೆ sin square 40. ನೀವು ಡೈರೆಕ್ಟ್ ಆಗಿ ಬರ್ದ್ ಬಿಡ್ಬೋದು ವ್ಯಾಲ್ಯೂಸ್, ಅದು ಅದರ ತರಾನು ಮಾಡ್ಬೋದು. tan 45 ಅಂದ್ರೆ ಏನು? 1 ತಾನೆ, 1/1. So 1 minus 1 square by 1 plus 1 square. tan 45 is 1. ಹೌದಾ? ಸೊ ಇಲ್ಲಿ ಏನಾಗುತ್ತೆ, ಇದು 0/1 plus 1, that is equal to 0/2. So that is equal to 0. 0 by anything is 0. So that is this. ಇವೆಲ್ಲ 1 ಮಾರ್ಕಿಗೆ ಬರುವಂತ ಪ್ರಶ್ನೆ. ಓಕೆ, ಸಿಂಪಲ್ ಆಗಿರುತ್ತೆ. ಸ್ವಲ್ಪ ನಿಧಾನಕ್ಕೆ ಕೂತ್ಕೊಂಡು ಯೋಚನೆ ಮಾಡಿ. ಗುಡ್. ಇದೆಲ್ಲ ಬರ್ಕೊಂಡಿದ್ರೆ ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಓಕೆ, ಈಗ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇಲ್ಲಿ ಬರ್ತೇನೆ, ಇದನ್ನ ನಡೆಸ್ಬಿಟ್ಟು. So now one problem ಇದೆ, cosecant minus cot theta whole square. ಸ್ವಲ್ಪ ಇಂಕ್ ಚೇಂಜ್ ಮಾಡ್ತೀನಿ, ಇದಕ್ಕೆ ಬೇರೆ ಪೆನ್ ತಗೋತೀನಿ. Cosecant theta minus cot theta whole square is equal to 1 minus cos theta by 1 plus cos theta. Prove is equal to 1 minus cos theta by 1 plus cos theta ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನ ಹೇಗೆ ಪ್ರೂವ್ ಮಾಡೋಣ? ಬರ್ಕೋಣ. ಸಿಂಪಲ್. cosecant theta ಅಂದ್ರೆ ಏನು? 1 by sin theta minus cot theta ಅಂದ್ರೆ ಏನು? cos theta by sin theta whole square ಮಾಡೋದಕ್ಕಿಂತ ಮುಂಚೆ ಒಳಗಡೆ ಅದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. LCM ಸೇಮ್ ಇರೋದ್ರಿಂದ sin theta ಆಗುತ್ತೆ. ಹೌದಾ? sin theta ಆಗುತ್ತೆ. ಇಲ್ಲೇನಾಗುತ್ತೆ? 1 minus cos square theta. Sorry, cos theta whole square. 1 minus cos theta square ಹೊರಗಡೆ 1 minus cos theta. ಇದೇನಾಗುತ್ತೆ ಅಂತಂದ್ರೆ 1 minus cos theta whole square by sin square theta. ಹೌದಾ? ಆನ್ಸರ್ ಬರೀತಾ ಇದ್ದೀನಿ ಇದರಿಂದ.
cosecant ನ 1 ಸಾರಿ cosecant ನ 1 by sin theta ಅಂತ ಬರ್ಕೊಂಡೆ, cot theta ನ cos theta by sin theta ಅಂತ ಬರ್ಕೊಂಡೆ. ಇವೆರಡನ್ನು ನಾನು ಸಿಂಪ್ಲಿಫೈ ಮಾಡಿದಾಗ LCM ಸೇಮ್ ಇರೋದ್ರಿಂದ 1 minus cos theta ಅಂತ ಬರೀಬಹುದು. 1 minus ಇದು ಹೋಲ್ ಸ್ಕ್ವೇರ್ ಇರೋದ್ರಿಂದ ಮೇಲ್ಗಡೆನು ಸ್ಕ್ವೇರ್ ಕೆಳಗಡೆನು ಸ್ಕ್ವೇರ್ ಅಂತ ಬರೀಬಹುದು. It is 1 minus cos theta whole square by 1 sin square theta. Sin square theta ನಾನು ಮುಂಚೆ ಹೇಳಿದ್ದೆ 1 minus cos square theta ಅಂತಲೂ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಆಯ್ತಾ? So it is 1 minus cos theta whole square by 1 minus cos square theta. Sin theta ನಾನು ಹಿಂದೆ ಬರೆದಿದ್ದೀನಿ. sin theta ಇದನ್ನ ಬರ್ಬಿಟ್ಟು ಅಳಿಸ್ತೀನಿ. sin square theta plus cos square theta is equal to 1 ಅಂತ ಗೊತ್ತು. ಆದ್ರಿಂದ cos theta ನಾವು ಈ ಕಡೆ ತಗೊಂಡ್ರೆ sin square theta ನಾನು 1 minus cos square theta ಅಂತ ಬರೀತೀನಿ. ಹೌದಾ? ಇದನ್ನ ಹಾಕಿ ಇದನ್ನೇ ನಾನು ಹೇಳೋದು, ಬರೆದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಇದು ಗೊತ್ತಿರುತ್ತೆ ನಮ್ಗೆ, ಇದು ಗೊತ್ತಾಗಲ್ಲ. ಲೆಕ್ಕ ಸಾಲ್ವ್ ಮಾಡಿದಾಗ್ಲೇ ಈ ಟ್ಯಾಕ್ಟಿಕ್ಸ್ ಎಲ್ಲ ಗೊತ್ತಾಗುತ್ತೆ. ಆಯ್ತಾ? sin square theta ನೀವು ಈಗ ಹೆಂಗ್ ಸಾರ್ ಬರ್ಕೊಂಡ್ರೆ ಅಂದ್ರೆ ಈ ಫಾರ್ಮುಲಾ ಇಂದ ಇದು ಬರೀಬಹುದು. cos theta ಆ ಕಡೆ ಕಳಿಸಿದ್ರೆ ಮೈನಸ್ ಇದ್ದಿದ್ ಪ್ಲಸ್ ಇದ್ದಿದ್ ಮೈನಸ್ ಆಗುತ್ತೆ. 1 minus cos square theta. ಈಗ ಇದು ನಡೆಸ್ತಾ ಇದ್ದೀನಿ, ನೀವು ಬರ್ಕೊಂಡಿದ್ರೆ. ಈಗ ಇದೇನಾಗುತ್ತೆ? 1 minus cos theta whole square ಅಂದ್ರೆ 1 minus cos theta into 1 minus cos theta. ಹೌದು ತಾನೆ? a ಸ್ಕ್ವೇರ್ ಅಂದ್ರೆ ಏನು? a ಇಂಟು a. ಹೌದಾ? a ಇಂಟು a. ಈಗ ಇದನ್ನ ಕೆಳಗಡೆ ಇದನ್ನ ಏನ್ ಸರ್ ಇದೆ ಹಿಂಗ್ ಮಾಡ್ಬೋದು. ಇದು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬಹುದಾ? 1 ಅನ್ನ 1 ಸ್ಕ್ವೇರ್ ಅಂತ ಬರ್ಕೋಬಹುದು ತಾನೆ? ತೊಂದರೆ ಇಲ್ಲ. ಇವಾಗ ಇದು ಯಾವ ರೂಪದಲ್ಲಿದೆ? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ರೂಪದಲ್ಲಿದೆ. 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೊ ಇದನ್ನ ಹೇಗೆ ಬರ್ಕೋಬಹುದು ನಾನು? 1 minus cos theta into 1 minus cos theta by a square minus b square ಏನು? a plus b into a minus b. So 1 plus cos theta into 1 minus cos theta. ಅವಾಗ ಮೇಲ್ಗಡೆ 1 minus cos theta ಒಂದು ಫ್ಯಾಕ್ಟರ್, ಕೆಳಗಡೆ 1 minus cos theta ಒಂದು ಫ್ಯಾಕ್ಟರ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು? 1 minus cos theta by 1 plus cos theta. ನೀವು ಬರೀರಿ, ನನಗೆ ಜಾಗ ಇಲ್ಲ ಇಲ್ಲ. So we have proved. So cosecant theta minus cot theta whole square, it can be written as 1 minus cos theta by 1 plus cos theta. ಬರೀಲಿಕ್ಕೆ ಒಂದು ನಿಮಿಷ ಟೈಮ್ ಕೊಡ್ತೀನಿ, ಬರ್ಕೊಡ್ರಿ. ಇದು ಲಾಸ್ಟ್ ಸ್ಟೆಪ್ ನೀವು ಬರ್ಕೊಳ್ಬೇಕು. ಇಸ್ ಈಕ್ವಲ್ ಟು 1 minus cos theta by 1 plus cos theta. ಅದು ನೀವು ಬರ್ಕೊಳ್ಳಿ. ಓಕೆ, ಒಂದು ನಿಮಿಷ ಎಲ್ರಿಗೂ ಅರ್ಥ ಆಯ್ತಾ ಅಂತ ಕೇಳ್ಬಿಡ್ತೀನಿ. ಅನ್ಮ್ಯೂಟ್ ಮಾಡಿದ್ದೀನಿ ಎಲ್ರನ್ನು. ಎಲ್ರು ಅರ್ಥ ಆಗಿದ್ರೆ ಎಸ್ ಅಂತ ಥಮ್ಸ್ ಅಪ್ ತೋರಿಸಿ. ಅಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಹಲೋ ಸರ್. ಹಲೋ ಅರುಣ್, ಎಸ್ ಟೆಲ್ ಮಿ. ಸರ್ ಆಗ್ಲೇ ಚಾರ್ಟ್ ಬರ್ದಿದ್ರಲ್ಲ, ಟ್ರಿಗ್ನೋಮೆಟ್ರಿ. ಹಾ, ಆಗ ಕಾಸ್ 60 ಡಿಗ್ರಿ 1/√2 ಬರ್ದಿದ್ರಿ ಅಲ್ವಾ ಸರ್? ಸ್ವಲ್ಪ ಕಾಸ್ 60 ಡಿಗ್ರಿ ನಾನೇನ್ ಬರ್ದಿದ್ದೆ ಅಳಿಸ್ಬಿಟ್ನಲ್ಲ. ಕಾಸ್ 60 ಡಿಗ್ರಿ ಸರ್ 1/2 ಆಗುತ್ತೆ ಅಲ್ವಾ ಸರ್? 1/2 ಆಗುತ್ತೆ. 1/√2 ಬರ್ದಿದ್ರು ತಪ್ಪು. 1/2 ಆಗುತ್ತೆ.
ನೋಡಿ ಏನ್ ಬರ್ದಿದ್ದೆ ಅಂತ ಯಾರಾದ್ರೂ ಬರ್ಕೊಂಡಿದ್ದೀರಾ? ಅದೇ ನಾವಾಗ್ಲೇ ನೋಟ್ ಮಾಡ್ಕೊಂಡಿದ್ದೆ 1/√2 ಬರ್ದಿದ್ರಿ, ಅದಕ್ಕೆ ಕೇಳಿದೆ. ಇಲ್ಲ 1/√2 ಅಂತಂದ್ರೆ ಅದು ಇದು sin 45 ಅಥವಾ cos 45 ಆಗುತ್ತೆ. cos 60 is 1/2. ನಮ್ ಟೀಚರ್ ಒಂದ್ ಈಸಿ ಮೆಥಡ್ ಹೇಳ್ಕೊಟ್ಟಿದ್ರು ಸರ್, ಹೇಳ್ಬೋದಾ? ಓ ಅದ ಒಂದ್ ಹೇಳಿ 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 ಹೇಳಿ. ಹೇಳ ಸರ್? ಹೇಳಿ ಸರ್. ಫಸ್ಟ್ 0 ಡಿಗ್ರಿಗೆ 0/4 ಮತ್ತೆ 0/1/√4 ಸರ್ ಆ ತರ ಹಾಕೋಬೇಕು ಸರ್. ರೂಟ್ 0/4 0 ಡಿಗ್ರಿಗೆ, 30 ಡಿಗ್ರಿಗೆ √1/4 ಸರ್. 45 ಡಿಗ್ರಿಗೆ √2/4, 60 ಡಿಗ್ರಿ √3/4, 90 ಡಿಗ್ರಿ 4/4 ಸರ್. ಮತ್ತೆ ಅದನ್ನ ಡಿವೈಡ್ ಮಾಡಿದಾಗ ಸೈನ್ಯ ವ್ಯಾಲ್ಯೂ ಬರುತ್ತೆ. ಕರೆಕ್ಟ್. ಈಗ ಒಂದು 2-3 ಈಸಿ ವೇಗಳಿದ್ದಾವೆ. ಓಕೆ, ವೆರಿ ಗುಡ್. ಸೈನ್ ಔಟ್ ಆದ್ರು ಅವರು. ಅರುಣ್ ಹೇಳಿ ಸರ್. ಸೊ ಇದೇ ತರ ವೆರಿ ಗುಡ್. ಒಂದು 2-3 ತರ ಈಸಿ ವೇಗಳಿದ್ದಾವೆ. ಅದನ್ನು ನಾನು ಕನ್ಫ್ಯೂಸ್ ಮಾಡಬಾರ್ದು ಅಂತ ನಾನು ಸಿಂಪಲ್ ಆಗಿ ಹೇಳಿದೆ. ಅದು ನಿಮಗೆ ಅದು ಈಸಿ ಇದ್ರೆ ದಯವಿಟ್ಟು ಅದನ್ನ ಜ್ಞಾಪಕ ಇಡಿ. ಆಯ್ತಾ? ಎಕ್ಸಾಮ್ ಟೈಮ್ ವೆರಿ ಗುಡ್. ಎಕ್ಸಾಮ್ ಟೈಮ್ ಇರೋದು. ನಾನು 2-3 ಹೇಳ್ಬಿಟ್ಟು ಕನ್ಫ್ಯೂಸ್ ಮಾಡೋದು ಬೇಡ. ನಿಮ್ ಸ್ಕೂಲಲ್ಲಿ ಯಾವ ತರ ಹೇಳಿರ್ತಾರೋ ಅದನ್ನ ಒಟ್ಟಲ್ಲೇನಪ್ಪಾ ವ್ಯಾಲ್ಯೂಸ್ ಗೊತ್ತಾಗ್ತದೆ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ವ್ಯಾಲ್ಯೂಸ್ ಹಾಕ್ಬೇಕಾದ್ರೆ ದಯವಿಟ್ಟು 2 ಸರ್ತಿ ಯೋಚಿಸಿ. sin 30 1/2 ಅಂತ ಇನ್ನೊಂದ್ ಸರ್ತಿ ಕ್ವಶನ್ ಮಾಡಿ. ಯಾಕೆಂದ್ರೆ ಸುಮ್ ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಯಾವುದೇ ಒಂದು sin 45 ಏನ್ ಬರಬಹುದು 2 ಸರ್ತಿ ಯೋಚನೆ ಮಾಡಿ. ಆಯ್ತಾ? 1/√2. ಓಕೆನಾ? ದಯವಿಟ್ಟು 2 ಫೈನ್. ಇದೆಲ್ಲ ಸ್ವಲ್ಪ ನಾವು ಸಣ್ಣ ವಿಷಯ ಚೂರ್ ಗಮನ ಕೊಟ್ಬಿಟ್ರೆ ಮಾರ್ಕ್ಸ್ ಕಳ್ಕೊಂಡು. ಒಂದ್ ಸರ್ತಿ ಬರೀರಿ, 2ನೇ ಸರ್ತಿ ಅದನ್ನ ನೋಡಿ ಇದು ಸರಿನಾ ಅಂತ ಒಂದ್ ಸರ್ತಿ ಪರೀಕ್ಷೆ ಮಾಡಿ. ಓಕೆ, ದಟ್ ಓಕೆ ಸರ್. help you to avoid mistakes. Very good, very good. So ಈಗ ಮ್ಯೂಟ್ ಮಾಡ್ತೀನಿ, ಇನ್ನೊಂದು ಕ್ವೆಶ್ಚನ್ ಹೋಗ್ತೀನಿ. ಓಕೆ ಓಕೆ. ಈಗ ಇನ್ನೊಂದು ಕ್ವೆಶ್ಚನ್ ಬರೀತೀನಿ. cos a/1 + sin a plus 1 + sin a/cos a. ನಾಳೆ ಎಕ್ಸಾಮ್ ಪೇಪರ್ಸ್ ಎಲ್ಲ ಮಾಡಿಸ್ತೇನೆ. 1 + sin a/cos a is equal to 2 secant a ಅಂತ ಪ್ರೂವ್ ಮಾಡಿ. ನೀವು ಒಂದ್ ತಿಂಗಳು ಈ ತರ ಬಂದ್ಬಿಟ್ರೆ ನಾನು ಮಾಡಿಸ್ತಾ ಇರ್ತೀನಿ, ನೀವು ನೋಡ್ತಾ ಇಲ್ಲೇ ಪ್ರಾಕ್ಟೀಸ್ ಆಗೋಗ್ತದೆ. ಆಮೇಲೆ ಬೇರೆ ಸಬ್ಜೆಕ್ಟ್ಗಳು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು. ಆಯ್ತಾ? ಸೊ ಎಲ್ಲ ಚಾಪ್ಟರ್ಸ್ ಮಾಡಿ. ಕನ್ಸ್ಟ್ರಕ್ಷನ್ ಒಂದು ಮಾಡಕ್ ಆಗದೆ ಇರ್ಬೋದು, ಬಟ್ ತೋರಿಸ್ತೀನಿ. ಅದನ್ನ ಬೇರೆ ಎಲ್ಲ ಚಾಪ್ಟರ್ಸ್ ಮಾಡಿ ಕವರ್ ಮಾಡ್ಕೊಬಹುದು. ಈಸಿಯಾಗಿ ನಿಮಗೆ ಜ್ಞಾಪಕ ಆಗ್ತಾ ಹೋಗುತ್ತೆ. ಸೊ 1 ಮಂತ್ ಪ್ರೋಗ್ರಾಮ್ ಈ ತರ ಎಲ್ರಿಗೂ ಮಾಡ್ಸೋಣ ಅಂತ. ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕೇಳಿ, ಎಲ್ರಿಗೂ ಅನುಕೂಲ. ಆಯ್ತಾ? ಈಸಿಯಾಗಿ ಪಾಸ್ ಮಾಡ್ಬಿಡೋಣ. ಡೈಲಿ ಪ್ರಾಕ್ಟೀಸ್ ಈ ತರ ಮಾಡ್ಬಿಟ್ರೆ ಇಟ್ ವಿಲ್ ಬಿ ಈಸಿ. ಈಗ
ನಾವು ಇದನ್ನ ಸಿಂಪಲ್ ಅಡಿಷನ್ ಮಾಡೋಣ, ಆಯ್ತಾ? ಏನ್ ಅಡಿಷನ್? ಸಿಂಪಲ್ ಅಡಿಷನ್ ಏನಾಗುತ್ತೆ? 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, ಮೇಲ್ಗಡೆ ಏನಾಗುತ್ತೆ? ಕಾಸ್ ಎ ಇಂಟು ಕಾಸ್ ಎ, ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗ್ತದೆ. ಹೌದಾ? LCM ದಿಸ್ ಇಂಟು ದಿಸ್ ಆಗ್ಬಿಡ್ತು ತಾನೆ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆದ್ದರಿಂದ ಇದು ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಇದು ಸೈನ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಏನ್ ಸರ್ ಇದಿಷ್ಟು ದೊಡ್ಡದು ಅಂತ ಅನ್ಸುತ್ತೆ, ನೋಡೋಣ ಏನಾಗುತ್ತೆ. ಇದು ಕಾಸ್ ಸ್ಕ್ವೇರ್ ಎ 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದ್ರೆ ಏನಾಗುತ್ತೆ? 1 ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ ಎ ಸ್ಕ್ವೇರ್ 1 ಸ್ಕ್ವೇರ್ ಇಸ್ 1, ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಇಂಟು ಬಿ, 2 ಇಂಟು 1 ಇಂಟು ಸೈನ್ ಎ, 2 ಸೈನ್ ಎ by 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇದನ್ನ ಒಟ್ಟಿಗೆ ಬರ್ಕೊಂಡ್ಬಿಡೋಣ. ಓಕೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಸರ್ ಪ್ಲಸ್ ಇದ್ದಾಗ ಆ ಕಡೆ ಈ ಕಡೆ ಮಾಡ್ಬೋದಾ? ಮಾಡ್ಬಹುದು. ಆ ಸೈನ್ ಕೂಡ ಜೊತೆಗೆ ನಾವು ಹಂಗೆ ತಗೊಂಡೋದು. ಕಾಮ್ಯುಟೇಟಿವ್ ಪ್ರಾಪರ್ಟಿ ಎಲ್ಲಾನು ವರ್ಕ್ ಆಗುತ್ತೆ, ಅಸೋಸಿಯೇಟಿವ್ ಪ್ರಾಪರ್ಟಿನೂ ವರ್ಕ್. ಸೊ ಪ್ಲಸ್ ಇದ್ದಾಗ ಆರ್ಡರ್ ಎಲ್ಲಾದ್ರೂ ಮಾಡಬಹುದು, ತೊಂದರೆ ಇಲ್ಲ. ಸೊ ಆಮೇಲೆ ಪ್ಲಸ್ 1 ಪ್ಲಸ್ 2 ಸೈನ್ ಎ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಷ್ಟು ಬರ್ಕೊಂಡ್ರ? ಇವಾಗ ಇಲ್ಲಿ ಬರೀತೀನಿ. ಇದೇನಾಯ್ತು? ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಅಥವಾ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎರಡು ಒಂದೇ ತಾನೆ. ಸೊ 1 ಪ್ಲಸ್ 1 2, ಹೌದಾ? ಸೊ ಇದೇನಾಗುತ್ತೆ? 2 ಪ್ಲಸ್ 2 ಸೈನ್ ಎ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್. ಸೊ ಇಲ್ಲಿ 2 ಕಾಮನ್ ಆದ್ರಿಂದ 2 ಇಂಟು 1 ಪ್ಲಸ್ ಸೈನ್ ಎ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸೊ ಮೇಲ್ಗಡೆ 1 ಪ್ಲಸ್ ಸೈನ್ ಎ, ಕೆಳಗಡೆ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗ್ಬಿಟ್ಟು ಇದು 2 ಬೈ ಕಾಸ್ ಎ, ಇದು 2 ಇಂಟು 1 ಬೈ ಕಾಸ್ ಎ ಅಂತಾನು ಬರೀಬಹುದು. ಅಂದ್ರೆ ಇದನ್ನ 2 1 ಬೈ ಕಾಸ್ ಎ ಅಂದ್ರೆ ಏನು? ಸೀಕೆಂಟ್ ಎ. 1 ಬೈ ಕಾಸ್ ಅಂದ್ರೆ ಸೀಕೆಂಟ್. ಸೊ ಇದು ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಲ್ರಿಗೂ ಅರ್ಥ ಆಯ್ತಾ ಇದು ಸಾಲ್ವ್ ಮಾಡಿದ್ದು? ಎಸ್, ಥ್ಯಾಂಕ್ ಯು. ಗುರು ಪ್ರಸಾದ್ ಎಸ್ ಅಂತ ಅಂದ್ರು. ವೆರಿ ಗುಡ್. ಓಕೆ, ಇವಾಗ ಇನ್ನೊಂದು ಕ್ವೆಶ್ಚನ್ ತಗೋಣ. ಇದು ಬರ್ಕೊಂಡಾಗಿದ್ರೆ ಇನ್ನೊಂದು ಕ್ವೆಶ್ಚನ್ ತಗೋಣ. ನಾಳೆ ಇದ್ರ ಮೇಲೆ ಎಕ್ಸಾಮ್ ಕ್ವೆಶ್ಚನ್ಸ್, ಎಕ್ಸಾಮ್ ಪೇಪರ್, ಮಾಡೆಲ್ ಕ್ವೆಶ್ಚನ್ಸ್, ಎಕ್ಸಾಮ್ ಪೇಪರ್, ಎಕ್ಸಾಮ್ ಪ್ರೀವಿಯಸ್ ಎಕ್ಸಾಮ್ಸ್ ಎಲ್ಲ ಕ್ವೆಶ್ಚನ್ಸ್ ಇಟ್ಕೊಂಡಿರ್ತೀನಿ. ಡೈರೆಕ್ಟ್ ಆಗಿ ಕ್ವೆಶ್ಚನ್ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂತ, ಆಯ್ತಾ? ಇವತ್ತಿನ ದಿನ ಎಲ್ಲ ಫಾರ್ಮುಲಾಸ್ ಜ್ಞಾಪಿಸ್ಕೊಂಡ್ವಿ. ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಸೀಕೆಂಟ್ ಎ, ಕೋಸಿಕೆಂಟ್ ಎ ಏನು, 1 ಬೈ ಸೈನ್ ಎ ಅಂದ್ರೆ ಏನು,
cosecant A, 1 by cos A ಅಂದ್ರೆ secant A, 1 by cot A ಅಂದ್ರೆ tan A, ಅದನ್ನೆಲ್ಲ ನೋಡ್ಕೊಂಡ್ವಿ. sin t plus A ಅಂದ್ರೆ cos A, ಇದನ್ನೆಲ್ಲ ನೋಡ್ಕೊಂಡ್ವಿ. ಆಮೇಲೆ sin square A plus cos square equal to 1, 1 plus tan square A is equal to secant square A, 1 plus cot square A is equal to cosecant square A, ಅದನ್ನೆಲ್ಲ ನೋಡ್ಕೊಂಡ್ವಿ. ವ್ಯಾಲ್ಯೂಸ್ ನೋಡ್ಕೊಂಡ್ವಿ. sin 0 ಅಂದ್ರೆ cos 0, ಈ 30 ಅಂದ್ರೆ 1/2, cos 30 ಅಂತಂದ್ರೆ √3/2, sin 60 ಅಂದ್ರೆ 1/2. ಸೊ ಸಾರಿ, sin 60 ಅಂತಂದ್ರೆ √3/2. ಓಕೆ, cos 60 is 1/2. ಆಮೇಲೆ tan 30 ಅಂತಂದ್ರೆ ಏನ್ ಬರುತ್ತೆ, 1/√3. tan 60 ಅಂದ್ರೆ √3. ಹೌದಾ? tan 45 ಅಂತಂದ್ರೆ 1. ಇವೆಲ್ಲ ನೋಡ್ಕೊಂಡ್ವಿ. ಇದನ್ನೆಲ್ಲ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳೋದು ಒಂದು. ಆಮೇಲೆ ಆ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ನೋಡಿ, ನಾನೇನ್ ಮಾಡ್ತಾ ಇದ್ದೀನಿ, ಆ ಫಾರ್ಮುಲಾಸ್ ಯೂಸ್ ಮಾಡ್ತಾ ಇದ್ದೀನಿ. cos square A plus sin square A. ಸರ್ ಮೊದಲು sin square A ಇಲ್ವಾ ಅಂತ ಆ ತರ ಹೋಗ್ಬೇಡಿ, ಯಾಕೆಂದ್ರೆ ಕಾಮಿಟೇಟಿವ್ ಪ್ರಾಪರ್ಟಿ ನಾವು 7ನೇ ಕ್ಲಾಸ್ ಇಂದ ಓದ್ತಾ ಇದ್ದೀವಿ. A plus B is equal to B plus A. ಹೌದಾ? ಹಂಗೆ cos square A plus sin square A ಅಂದ್ರೂ ಒಂದೇ, sin square A plus cos square A. ಆಯ್ತಾ? ಅದರಿಂದ I applied that formula, I got to. ಆಮೇಲೆ ಸಿಂಪ್ಲಿಫಿಕೇಶನ್. ಇಲ್ಲಿ ಕೊನೆಗೂ ಮತ್ತೆ 1 by cos A ಅಂತ ಬಂದ್ಬಿಡ್ತಲ್ಲಪ್ಪ, ಸೆಕೆಂಡ್ ಬರಲಿಲ್ಲ ಅಂತ ಗಾಬರಿ ಆಗ್ತದೆ. 1 by cos A is same as secant. ಸೊ ಇಷ್ಟನ್ನೆಲ್ಲ ಸ್ವಲ್ಪ. Okay, now we will go for the next question. ಇನ್ನೊಂದು ಕ್ವೆಶ್ಚನ್ ಬರೀತೀನಿ ಇಲ್ಲಿ. 1 by secant A, ಸಾರಿ 1 by secant A ಅಲ್ಲ, root of 1 plus sin A by 1 A. ಚೆನ್ನಾಗಿದೆ, ಯಾಕಂದ್ರೆ ನೋಡೋಣ. 1 plus sin A by 1 minus sin A is equal to root of 1 plus sin A by 1 minus sin A is equal to secant A plus tan A. Secant A plus tan A. ಅಶ್ವಾಗ್ತಾ ಇದೆ ಸರ್ ಅಂದ್ರೆ ಹೇಳಿ. ಓಕೆ, ಅನ್ಮ್ಯೂಟೇ ಮಾಡಿದ್ದೀನಿ ಅನ್ಸುತ್ತೆ, ಇರ್ಲಿ ಅನ್ಮ್ಯೂಟೇ ಇರ್ಲಿ, ಸದ್ಯ ಯಾರ್ದು ಇಲ್ಲ. ಸೊ ಈಗ ಇದು ನೋಡಿದ ತಕ್ಷಣ ಸ್ವಲ್ಪ ಏನ್ ಸರ್ ಇದು ಸೈನ್ ಎಲ್ಲ ಇದೆ ಅಂತ ಅಂದ್ರೆ ಗಾಬರಿ ಆಗ್ತದೆ. ಆಯ್ತಾ? ಇವಾಗ ಇದನ್ನ ಹೇಗ್ ಬರೀಬಹುದು? ರೂಟ್ ಆಫ್ 1 plus sin A by root of 1 minus sin A. ಯಾರೋ ಏನೋ ಹೇಳ್ತಾ ಇದ್ರು. ಯಾರೋ ಏನೋ ಹೇಳ್ತಾ ಇದ್ರು, ಏನೋ ಇಲ್ವಾ? ಓಕೆ ಫೈನ್, ಎಲ್ಲ ಮ್ಯೂಟ್ ಮಾಡ್ಕೊಂಡಿದೆ. ಇವಾಗ ಇದನ್ನ ಈ ತರ ಬರ್ಕೋಬಹುದು. ಇವಾಗ ರಾಷನಲೈಸಿಂಗ್ ದಿ ಡಿನಾಮಿನೇಟರ್ ನೀವು ಮಾಡಿದಿರಲ್ವಾ, ರಿಯಲ್ ನಂಬರ್ಸ್ ಅಲ್ಲಿ ಮಾಡ್ತಿರಲ್ವಾ, ರಾಷನಲೈಸ್ ದಿ ಡಿನಾಮಿನೇಟರ್, ಆ ತರ ಮಾಡೋಣ ಅಂತ. ಇದು ಡಿನಾಮಿನೇಟರ್ ರಾಷನಲೈಸ್ ಮಾಡ್ಬೇಕು ಅಂದ್ರೆ ಇದೇ ಇನ್ನೊಂದು ಇಂಟು ಮಾಡ್ತೀವಿ, ಅಂದ್ರೆ ನ್ಯೂಮರೇಟರ್ ಇಂಟು ಮಾಡ್ಬೇಕು. ಅದರಿಂದ ಸೊ ಏನ್ ಮಾಡ್ತೀವಿ, ಇಂಟು ರೂಟ್ ಆಫ್ 1 ಮೈನಸ್ sin A, ಇದನ್ನು ಇಂಟು ರೂಟ್ ಆಫ್ 1 ಮೈನಸ್ sin A. ಆಯ್ತಾ? ಸೊ ಇದೇನಾಯ್ತು, ರೂಟ್ ಆಫ್ 1 ಪ್ಲಸ್ sin A into 1 minus sin A by
root of 1 minus sin A whole square. ಹೌದಾ? ಈ ಬ್ರಾಕೆಟ್ ಹಾಕೋದು. ಇದು ಸೇಮ್ ಆದ್ರಿಂದ ಇದು ಎ ಅಂತ ತಿಳ್ಕೊಂಡ್ರೆ ಇದು ಎ ಅಂತ ತಿಳ್ಕೊಂಡ್ರೆ ಎ ಸ್ಕ್ವೇರ್ ಅಂದ್ರೆ ರೂಟ್ ಆಫ್ 1 minus sin A into root of 1 minus sin A root of 1 minus sin A whole square. ಮೇಲ್ಗಡೆ ಏನಾಯ್ತು ರೂಟ್ ಆಫ್ 1 plus sin A into root of 1 minus sin A root of 1 plus sin A into root of 1 minus sin A. ಇವಾಗ ಇದೇನಾಗುತ್ತೆ ನೋಡಿ. ಇದೇನಾಯ್ತು ಇದು 1 plus sin A into 1 minus sin A plus B into A minus B A square minus B square ಅಂದ್ರೆ 1 minus 1 square minus sin square 1 square ಅಂದ್ರೆ 1 so this is 1 root of 1 minus sin square A by ಇದು ರೂಟ್ ಪವರ್ ಕ್ಯಾನ್ಸಲ್ ಆಗ್ಬಿಟ್ಟು 1 minus sin A ಆಗುತ್ತೆ. ಹೌದಾ? 1 minus sin A. So this is equal to ಇದೇನಾಗುತ್ತೆ ರೂಟ್ ಆಫ್ 1 minus sin square A ಏನು cos square A by 1 minus sin A. ಹೌದಾ? ಸೊ ಇದೇನಾಯ್ತು cos A by 1 minus sin A. ಇಷ್ಟು ಬರ್ಕೊಂಡ್ರೆ ನೆಕ್ಸ್ಟ್ ಇನ್ನೂ ಒಂಚೂರು ಮುಂದಕ್ಕೆ ಸಾಲ್ವ್ ಮಾಡೋಣ. ಸ್ವಲ್ಪ ಲೆಂತಿ ಇದೆ, ಇದು ಚೆನ್ನಾಗಿದೆ ಪ್ರಾಬ್ಲಮ್. ಏನ್ ಮಾಡಿದ್ವಿ ಮೊದಲು ರೂಟ್ ಅನ್ನ ಎರಡು ಕಡೆ ಹಾಕಿ ರೂಟ್ ಆಫ್ ಎ ಬೈ ಬಿ ನ ನಾವು ರೂಟ್ ಎ ಬೈ ರೂಟ್ ಬಿ ಅಂತ ಬರೀಬಹುದು. ನೀವಾಗ್ಲೇ 8ನೇ ಕ್ಲಾಸ್ ಅಲ್ಲೇ ಓದಿರ್ತೀರಾ ಅಲ್ವಾ? ರೂಟ್ ಆಫ್ ಎ ಬೈ ಬಿ ನ ರೂಟ್ ಎ ಬೈ ರೂಟ್ ಬಿ. ಆಮೇಲೆ ರಾಷನಲೈಸಿಂಗ್ ದಿ ಡಿನಾಮಿನೇಟರ್ ಅದನ್ನು ಉಪಯೋಗಿಸ್ಕೊಂಡು ಡಿನಾಮಿನೇಟರ್ ನ ರಾಷನಲೈಸ್ ಮಾಡಿದ್ವಿ. ಅದಕ್ಕೆ ಏನ್ ಮಾಡಿದ್ವಿ ಇಂಟು ಸೇಮ್ ಥಿಂಗ್ ಡಿನಾಮಿನೇಟರ್ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ತೀವೋ ನ್ಯೂಮರೇಟರ್ ನ ಅದರಿಂದಾನೇ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಂಟು ರೂಟ್ ಆಫ್ 1 minus sin A ಇಂಟು ರೂಟ್ ಆಫ್ 1 minus sin A. ಸೊ ಮೇಲ್ಗಡೆ ಏನ್ ಬಂತು ರೂಟ್ ಆಫ್ 1 plus sin A ಇಂಟು ರೂಟ್ ಇಂಟು 1 minus sin A ಬೈ ರೂಟ್ ಆಫ್ 1 minus sin A ಹೋಲ್ ಸ್ಕ್ವೇರ್. ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು 1 minus sin A ಬರುತ್ತೆ. ಮೇಲ್ಗಡೆ 1 plus sin A ಇಂಟು 1 minus sin A 1 minus sin square A ಆಗುತ್ತೆ. 1 minus sin square A ಏನು cos square A. ಸೊ ರೂಟ್ ಆಫ್ cos square A ಏನಾಗುತ್ತೆ cos A ಬರುತ್ತೆ. ಇದು cos A by 1 minus sin A. ಇಲ್ಲಿ ತನಕ ಬಂದಿದೆ. ಇದೆಲ್ಲ ಬರ್ಕೊಂಡಾಗಿದ್ರೆ ನಾನು ಇನ್ ಮುಂದೆ ಸಾಲ್ವ್ ಮಾಡ್ತೀನಿ. ಸೊ ಇವಾಗ ಈ ಪಾರ್ಟ್ ಬಳಸ್ತೀನಿ. ಇದೆಲ್ಲ ಬರ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಓಕೆ, ಈಗ ಇದು ಬಂತಲ್ವಾ? ಸೊ cos A by 1 minus sin A ಇದನ್ನ ನಾನು ಇಂಟು 1 plus sin A ಇಂಟು 1 plus sin A ಮಾಡ್ತೀನಿ. ಯಾಕೆ ಸರ್ ಹೀಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ tan A ಅಂದ್ರೆ ಕೆಳಗಡೆ ಕಾಸ್ ಬರ್ತಾ ಇದೆ, ಸೀಕೆಂಡ್ ಅಂದ್ರೂ ಕೆಳಗಡೆ ಕಾಸ್ ಬರ್ತಾ ಇದೆ. ಹೌದಾ? ಸೊ ಅದಕ್ಕೆ ಏನ್ ಮಾಡ್ಬಿಡ್ತೀನಿ, ಇದೇನಾಗುತ್ತೆ ಅದಕ್ಕೆ ಏನ್ ಮಾಡ್ತಿದೀನಿ ಇಂಟು 1 minus sin A. ಇದು 1 plus sin A ಇಂಟು 1 minus sin A ಇಂಟು 1 plus sin A 1 minus sin square A ಅದು ಕಾಸ್ ಬರ್ತದೆ. ಹೌದಾ? ಇದು ಸ್ವಲ್ಪ ಲೆಕ್ಕ ಮಾಡಿದ್ರೇನೆ ಬರೋ, ಅದಕ್ಕೆ ಹೇಳಿದ್ರು ಲೆಕ್ಕ ಮಾಡ್ಬೇಕು. ಅವಾಗ ನಮ್ಗೆ ಗೊತ್ತಾಗುತ್ತೆ 1 minus sin A ಇದ್ರೆ 1 plus sin A ಮಾಡ್ಕೊಂಡ್ರೆ ಅದು cos square A ಆಗುತ್ತೆ. ಅದೆಲ್ಲ ಮಾಡ್ದಾಗ್ಲೇ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು ದಿನ 5ರಿಂದ 10 ಲೆಕ್ಕ ಮಾಡಿ.
ಸೊ ಇವಾಗ ಏನಾಯ್ತು, ಕೆಳಗಡೆ 1 minus sin A into 1 plus sin A, ಮೇಲ್ಗಡೆ cos A into 1 plus sin A. ಓಕೆನಾ? cos A into 1 plus sin A. ಇವಾಗ ನೋಡಿ ಇದೇನಾಯ್ತು, cos A into 1 plus sin A by 1 minus sin square. ಹೌದಾ? a plus b into a minus b, a square minus b square, a square minus b square. a squares are 1 into 1, 1 square is 1. ಅದರಿಂದ 1. ಸೊ ಈಗ ಇದು ಏನಾಗುತ್ತೆ ಸರ್, 1 minus sin square a ಅಂದ್ರೆ cos square a ಅಲ್ವಾ? ಸೊ ಇದೇನಾಯ್ತು, cos a into 1 plus sin a by cos square a. ಹೌದಾ? ಸೊ ಒಂದು ಕಾಸ್ ಹೋದ್ರೆ ಇದೇನ್ ಬರುತ್ತೆ, 1 plus sin a by cos a. ಹೌದಾ? ಇದು 1 ಇದು ಕ್ಯಾನ್ಸಲ್, 2 ಮಾತ್ರ ಕ್ಯಾನ್ಸಲ್ ಮಾಡಿದೀನಿ, ಪವರ್ ಮಾತ್ರ ಅಂದ್ರೆ 1 ಕ್ಯಾನ್ಸಲ್ ಆಗಿದೆ. ಅಥವಾ ಈ ತರನು ಬರ್ಕೊಡ್ರಿ, ಇನ್ನೂ ಒಂದು ಸ್ಟೆಪ್ ಬರ್ದು ಬಿಡೋಣ, ನಿಮಗೆ ಕನ್ಫ್ಯೂಷನ್ ಬೇಡ, ಸಿಂಪಲ್ ಆಗಿ ಮಾಡೋಣ, ಯಾರಿಗೂ ಕನ್ಫ್ಯೂಸ್ ಆಗದೆ ಇರೋ ತರ. cos a into cos square a ಇತ್ತ, ಇದನ್ನ ಇನ್ನೂ ಒಂದು ಸ್ಟೆಪ್ ಬರೆದ್ರೆ ನಮಗೇನ್ ಬೇಜಾರಿಲ್ಲ. 1 plus sin a by cos a into cos a ಅಂತ ಬರ್ದು ಬಿಡೋಣ, ಯಾರಿಗೂ ಡೌಟ್ ಬೇಡ. ಸೊ 1 cos a